ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಛತ್ರಛಾಯೆ ಅಂತ. ಈ ಛಾಯೆ ಅಂತಂದ್ರೆ ನೆರಳು ಅಂತ ಅರ್ಥ. ಛಾಯೆ ಅಂದ್ರೇನು? ನೆರಳು. ನೆರಳು ಯಾವಾಗ ಬರ್ತದೆ? ಬಿಸಿಲಿದ್ದಾಗ. ನೆರಳು ಯಾವಾಗ ಬರುತ್ತೆ ಅಂತಂದ್ರೆ ಸೂರ್ಯ ಅಥವಾ ಬೆಳಕಿನ ಮಧ್ಯದಲ್ಲಿ ಒಂದು ಸಾಧನ ಇರಬೇಕು. ಆ ಸಾಧನದ ಪ್ರತಿಬಿಂಬ ಹೇಳುವಂಥದ್ದು ನೆರಳು ಅಲ್ವಾ? ಸೂರ್ಯನ ಪ್ರಕಾಶ ಅಥವಾ ಬೆಳಕಿನ ಪ್ರಕಾಶ, ಹಾಗೆ ಸೂರ್ಯನ ಬೆಳಕೆ ಇರಬಹುದು, ಬಲ್ಬಿನ ಬೆಳಕೆ ಇರಬಹುದು, ದೀಪದ ಬೆಳಕೆ ಇರಬಹುದು. ಆ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದಾಗ ಅದರ ಒಂದು ಪ್ರತಿಬಿಂಬ, ಅದರ ಒಂದು ಪರಿಣಾಮ ಒಂದು ಛಾಯೆ ರೂಪದಲ್ಲಿ, ನೆರಳಿನ ರೂಪದಲ್ಲಿ ಕಾಣುತ್ತೆ. ಈಗ ನೀವು ಬಿಸಿಲಲ್ಲಿ ಹೋಗ್ತಾ ಇರ್ತೀರಾ, ಛತ್ರಿ ಇಟ್ಟಾಗ ಆ ಛತ್ರಿ ಏನಾಗ್ತಾ ಇರ್ತದೆ? ಕೆಳಗಡೆಗೆ ನೆರಳಿನ ರೂಪದಲ್ಲಿ ನಿಮ್ಗೆ ಕಾಣ್ತಾ ಇರ್ತದೆ. ಸೂರ್ಯನ ಬಿಸಿಲು ಮರದ ಮೇಲೆ ಬೀಳ್ತಾ ಇರ್ತದೆ, ಅದು ಕೆಳಗಡೆಗೆ ನೆರಳು ಬರ್ತಾ ಇರ್ತದೆ ಅಲ್ವಾ? ಆ ವಸ್ತು ಏನ್ ಮಾಡುತ್ತೆ? ಆ ವಸ್ತುವಿನ ಮೇಲೆ ಆ ಬೆಳಕು ಬಿದ್ದಾಗ ಅದರ ಕೆಳಗಡೆಗೆ ಆ ನೆರಳು ಪ್ರತಿಬಿಂಬವಾಗಿ ಕಾಣ್ತಾ ಇರ್ತದೆ. ಹಾಗೆ ಆದ್ಮೇಲೆ ಮಳೆಯಲ್ಲಿ ಮತ್ತು ಬಿಸಿಲಿನಲ್ಲಿ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿ ತಗೊಂಡು ಹೋಗ್ತೀವಿ. ಯಾಕೆ? ರಕ್ಷಣೆಗೆ. ಆ ಮಳೆ ಮತ್ತು ಬಿಸಿಲು ಡೈರೆಕ್ಟ್ ಆಗಿ ನನ್ನ ಶರೀರದ ಮೇಲೆ ಬೀಳಬಾರದು. ನೀವು ಛತ್ರಿ ತಗೊಂಡು ಹೋಗಿಲ್ಲ, ಏನಾಗ್ತದೆ? ಮೇಲೆ ಬೀಳುತ್ತೆ. ಡೈರೆಕ್ಟ್ ಆಗಿ ಸೂರ್ಯನ ಪ್ರಕಾಶ ಶರೀರದ ಮೇಲೆ ಬೀಳುತ್ತೆ, ಹೌದಾ? ಅಥವಾ ಮಳೆ ನಿಮ್ಮ ಶರೀರದ ಮೇಲೆ ಬೀಳುತ್ತದೆ, ಹೌದಾ? ಬಿದ್ರೆ ಏನಾಗ್ತದೆ? ಬಿದ್ರೆ ಏನಾಗ್ತದೆ? ಶೀತ, ನೆಗಡಿ, ಕೆಮ್ಮು, ಹೀಟು, ಬಾಯಾರಿಕೆ, ತಲೆ ಸುತ್ತದೆಲ್ಲ ಆಗ್ಬೋದು. ಅಂದ್ರೆ ಯಾವ ವಸ್ತುವಿನಲ್ಲಿ ಏನು ಗುಣ ಇದೆಯೋ ಅದರ ಪ್ರಭಾವ ನಿಮ್ಮ ಶರೀರ ಹೇಳುವಂತ ಸಾಧನದ ಮೇಲೆ ಬಿದ್ದು ಅದರ ಪರಿಣಾಮವನ್ನ ಶರೀರದಲ್ಲಿರುವಂತ ಆತ್ಮ ಅನುಭವಿಸಬೇಕಾಗ್ತದೆ. ಸರಿ, ಓಕೆ. ಅದರ ನಡುವೆ ಒಂದು ಛತ್ರಿ ಇಟ್ಟಿದ್ರೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಅದು ನಿಮಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದನ್ನ ರಕ್ಷಣೆ ಕೊಡ್ತದೋ ಕೊಡಲ್ವೋ? ಅವಾಗ ಛತ್ರಿ ಇದ್ದಾಗ ಮಳೆಯಲ್ಲೂ ಕೂಡ ನೀವು ನಡೆದುಕೊಂಡು ಹೋಗಬಹುದು, ಬಿಸಿಲಲ್ಲೂ ನಡೆದುಕೊಂಡು ಹೋಗ್ಬಹುದು. ಹಾಗಂತ ಸಂಪೂರ್ಣವಾಗಿ ಬಿಸಿಲಿಂದ ರಕ್ಷಣೆ ಸಿಕ್ಕಿದೆ ಅಂತಲ್ಲ. ಸ್ವಲ್ಪ ಬಿಸಿಲು ಮಳೆ ಪ್ರಭಾವ ಇರ್ತದೆ, ಆದ್ರೆ ಕರ್ಮವನ್ನ ಮಾಡಲಿಕ್ಕೆ ಅಥವಾ ಕರ್ಮ ಸ್ಟಾಪ್ ಆಗ್ಲಿಕ್ಕೆ ಏನಾಗತ್ತೆ? ನಿಮ್ಗೇನು ಆಗೋದಿಲ್ಲ, ಹೌದಾ? ಹಾಗೆ ಇಲ್ಲಿ ಛತ್ರ ಅಂತಂದ್ರೆ ಏನು? ಶೆಲ್ಟರ್ ಅಂತ ಹೇಳ್ತಾರೆ. ಅಂತಂದ್ರೆ ಇರಲಿಕ್ಕೆ ಒಂದು ಸ್ಥಳ. ಹೇಗೆ ಶರೀರ ಇರ್ಲಿಕ್ಕೆ ಮನೆ ಅಂತ ಒಂದಿರ್ತದಲ್ವಾ? ಆ ಮನೇನ ಯಾಕೆ ಕಟ್ಕೊಂಡಿರ್ತೀವಿ ನಾವು? ವಾಸ ಮಾಡಕ್ಕೆ. ಯಾರಿ ವಾಸ ಮಾಡ್ಲಿಕ್ಕೆ? ಆತ್ಮ. ಆ ಶರೀರದ ಮನೆಯಲ್ಲಿ ಶರೀರ ಇರ್ತದ, ಆತ್ಮ ಇರುತ್ತ? ಮನೆ ಕಟ್ಕೊಳ್ಳೋದು ಶರೀರಕ್ಕೋಸ್ಕರನ ಆತ್ಮಕ್ಕೋಸ್ಕರನ? ಶರೀರಕ್ಕೋಸ್ಕರ ಅಲ್ವಾ? ಬಿಸಿಲು, ಮಳೆ, ಚಳಿ, ಗಾಳಿ ತಾಗಬಾರ್ದು. ಶರೀರಕ್ಕೆ ನಿದ್ರೆ ಬೇಕು, ಶರೀರಕ್ಕೆ ಸ್ನಾನ ಬೇಕು, ಶರೀರಕ್ಕೆ ಊಟ ಬೇಕು ಅಲ್ವಾ? ಶರೀರದ ಬಟ್ಟೆ ಕ್ಲೀನ್ ಮಾಡಬೇಕು. ಅಂದ್ರೆ ಶರೀರದ ನಿರ್ವಹಣೆಗೋಸ್ಕರ ನಾವೇನ್ ಮಾಡ್ತೀವಿ? ಶರೀರದ ರಕ್ಷಣೆಗೋಸ್ಕರ ಏನ್ ಮಾಡ್ಕೊಳ್ತೀವಿ? ನಾವು ಶರೀರದ ಮನೆಯನ್ನ ಕಟ್ಕೊಳ್ತೀವಿ. ಆ ಮನೆಯಲ್ಲಿ ನಾನು ಇರ್ತೇನೆ. ಸರಿ, ಆ ಮನೆ ನಿಮ್ಮಪ್ಪಂದು ಅಂತ ತಿಳ್ಕೊಳ್ಳಿ. ನಿಮ್ಗೆ ಅದರ ಅಧಿಕಾರ ಇರ್ತದೋ ಇರಲ್ವೋ? ಇರ್ತದೋ ಇರಲ್ವೋ? ಅದೇ ಬಾಡಿಗೆ ಮನೆ ಆದ್ರೆ ಇರಲ್ಲ. ಹೋಟೆಲಿಂದ ಆಗಿದ್ರೆ, ಪತಿದಾಗಿದ್ರೆ, ಪತಿದಾಗಿದ್ರೆ ಅಧಿಕಾರ ಇರ್ತದೆ ಇರಲ್ವಾ? ಅರ್ಧಾಂಗಿ
ಅಧಿಕಾರ ಇದ್ರೂನು ಕೂಡ ನನ್ನ ಮನೆ ನಿನ್ನ ಮನೆ ಬಿಟ್ಟು ಹೋಗು ಅಂತಂದ್ರೆ ಗಲಾಟೆ ಮಾಡದೆ ಏನ್ ಮಾಡ್ಬೇಕಾಗ್ತದೆ? ಅದೇ ಅಪ್ಪನ ಮನೆ ಇದ್ರೆ ಮಾತ್ರ ಏನಿರ್ತದೆ ಅದಕ್ಕೆ ನಮಗೆ ಅಧಿಕಾರ ಇರ್ಲಿಕ್ಕೆ ಅಧಿಕಾರ ಹೇಳುವಂಥದ್ದು ಇರ್ತದೆ ಅಲ್ವಾ? ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ದಿನನಿತ್ಯದ ಕರ್ಮವನ್ನ ಮಾಡ್ಲಿಕ್ಕೆ ಶರೀರದ ರಕ್ಷಣೆಗೋಸ್ಕರ ನೀವು ಇಷ್ಟೆಲ್ಲ ಅದ ಕಡೆ ಗಮನ ಕೊಟ್ಬಿಟ್ಟು ಆ ಮನೆಯಲ್ಲಿ ಇದ್ದು ಜೀವನವನ್ನು ಮಾಡ್ತಾ ಮನೆಯಿಂದ ಹೊರಗಡೆ ಹೋದಾಗ ಛತ್ರಿ ತಗೊಂಡು ಹೋಗ್ಬಿಟ್ಟು ಆ ಶರೀರದ ರಕ್ಷಣೆಯನ್ನು ಏನು ಮಾಡ್ತೀರಿ ಅದೇ ರೀತಿ ಕರ್ಮವನ್ನ ಮಾಡಲಿಕ್ಕೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೂ ಕೂಡ ರಕ್ಷಣೆ ಬೇಕೋ ಬೇಡವೋ? ಬೇಕು. ಶರೀರಕ್ಕೆ ರಕ್ಷಣೆ ಬೇಕು, ಹೌದಾ? ಬಟ್ಟೆಗೆ ರಕ್ಷಣೆ ಬೇಕು, ಹೌದಾ? ಕೈಯಲ್ಲಿ ಇಟ್ಕೊಂಡಿರೋದು ಮಕ್ಕಳಿಗೆ ರಕ್ಷಣೆ ಬೇಕು, ಹೌದಾ? ಪರ್ಸಲ್ಲಿರುವಂತ ಹಣಕ್ಕೆ ರಕ್ಷಣೆ ಬೇಕು, ಕಂಪ್ಯೂಟರ್ಗೆ ರಕ್ಷಣೆ ಬೇಕು. ಆತ್ಮಕ್ಕೆ ರಕ್ಷಣೆ ಬೇಡವಾ? ಮನಬುದ್ಧಿ ಸಂಸ್ಕಾರಕ್ಕೆ ರಕ್ಷಣೆ ಬೇಡವಾ? ಬೇಕು. ಹಾಗಿದ್ರೆ ಆತ್ಮಕ್ಕೆ ಯಾವ ರಕ್ಷಣೆ ಬೇಕು? ಆತ್ಮ ಗಾಳಿ ಬಿಸಿಲು ಏನಾದ್ರು ಮಾಡತ್ತಾ? ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ. ವರ್ತಮಾನ ಸಮಯದಲ್ಲಿ ನೋಡ್ತಾ ಇದ್ದೀರಿ ಬಿಸಿಲು ಎಷ್ಟಿದೆಯಲ್ವಾ? ತಲೆ ಸುತ್ತು ಬಿಡ್ತದೆ. ಮಳೆ ಜೋರಾಗಿದ್ದ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಆತ್ಮೇರೆ ಪ್ರಪಂಚದ ಎಲ್ಲ ಕಡೆಗೂ ವಿಕಾರ ಜಾಸ್ತಿ ಆಗಿದ್ಯೋ ಆಗಿಲ್ವೋ? ನರ್ತನ ಮಾಡ್ತಾ ಇದೆ, ಅತಿರೇಕದಲ್ಲಿದೆ ಅಲ್ವಾ? ಜೋರಾಗಿ ಬಿಡುಗಾಳಿ ಬರ್ತಾ ಇದ್ರೆ, ಗಾಳಿ ಮಳೆ ಹೊಡಿತಾ ಇದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಹೋಗ್ಲಿಕ್ಕೆ ಆಗತ್ತಾ? ಕೈಲಿರೋ ಛತ್ರಿನೇನಾಗ್ಬಿಡ್ತದೆ, ಹಾರೋಗ್ಬಿಡ್ತದಲ್ವಾ? ಹಾಗೆ ಆತ್ಮೇರೆ ತುಂಬಾ ಕಷ್ಟಗಳು ಬಂದಾಗ ನಿಮ್ಮ ಶರೀರಕ್ಕೂ ಕಾಯಿಲೆ ಬಂದ್ಬಿಡ್ತದೆ, ಹೌದಾ? ನಂಬ್ಕೊಂಡಿರುವಂತ ಮಕ್ಕಳು, ಪತಿ, ಹಣ ಎಲ್ಲನೂ ಕೂಡ ಹೊರಟೋಗ್ಬಿಡ್ತದೆ. ಯಾರು ಜೊತೆಲಿ ಇರೋದಿಲ್ಲ, ಯಾಕಂದ್ರೆ ಅವರಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತಿಮ ಸಮಯದಲ್ಲಿ ಸದಾ ಕಾಲ ನಮ್ಗೆ ರಕ್ಷಣೆ ಕೊಡುವಂತವನು ಯಾರು? ತಂದೆ, ಪರಮಾತ್ಮ. ನೀವು ಕಟ್ಕೊಂಡಿರುವಂತ ಮನೆ ಬಿದ್ದೋಗ್ಬಿಡ್ಬೋದು, ಬ್ಯಾಂಕಲ್ಲಿರುವಂತ ಹಣ ಹೊರಟೋಗ್ಬಿಡ್ಬೋದು. ಹಾಗೆ ಹೊರಗಡೆ ವಾತಾವರಣ ವಾಯುಮಂಡಲದ ಸ್ಥೂಲ ಮತ್ತು ಸೂಕ್ಷ್ಮದ ಪ್ರಭಾವ ಆತ್ಮದ ಮೇಲೆ, ಅದರ ಪಾತ್ರದ ಮೇಲೆ, ಜೀವನದ ಮೇಲೆ ಬೀಳಬಾರದು ಅಂತಂದ್ರೆ ನಾನು ಸದಾ ಕಾಲ ಹೇಗಿರ್ಬೇಕು? ಛತ್ರ ಛಾಯೆಯಲ್ಲಿರ್ಬೇಕು. ಛಾಯೆ ಅಂತಂದ್ರೆ ನೆರಳು, ಛತ್ರ ಅಂತಂದ್ರೆ ಏನು? ಅದಕ್ಕೊಂದು ಆಸರೆ ಅಂತ ಹೇಳ್ತಾರೆ, ರಕ್ಷಣೆ ಅಂತ ಹೇಳ್ತಾರೆ ಅಲ್ವಾ? ಕಾಲಿನ ಪಾದಕ್ಕೆ ಹೇಗೆ ಚಪ್ಪಲಿ ಆಸರೆನೋ, ಶರೀರಕ್ಕೆ ಬಟ್ಟೆ ಆಸರೆನೋ, ಬಟ್ಟೆ ಸಹಿತ ಶರೀರಕ್ಕೆ ಮನೆ ಆಸರೆನೋ, ಹಾಗೆ ನಮ್ಮ ಜೀವನಕ್ಕೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ಆಸರೆನು ಅಲ್ವಾ? ಕೆಲವೊಂದ್ಸಲ ಮದುವೆ ಆದ ಹೆಣ್ಣುಮಕ್ಕಳಿಗೂ ಕೂಡ ಮನೇಲಿ ಪತಿ ಬೈದ್ರೆ ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಹೋಗ್ತಾರೆ, 4 ದಿನ ಇದ್ಬಿಟ್ಟು ಬರ್ತೇನೆ, ಸ್ಟ್ರೈಕ್ ಮಾಡ್ಕೊಂಡ್ ಬರ್ತೇನೆ ಅಂತ ಹೋಗ್ತಾರೆ. ಸರಿ, ಅಪ್ಪ ಮನೆ ಇಲ್ಲ ಅಂದ್ರೆ ಅವಾಗ ಎಲ್ಲಿ ಹೋಗೋದು? ಅಣ್ಣನ ಮನೆ ಹೋಗ್ಲಿಕ್ಕೆ ಆಗತ್ತಾ? ಆಗಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ದಿನದಲ್ಲಿ ಸ್ವಲ್ಪ ಸಮಯ ಮನಸ್ಸು ಬುದ್ಧಿಯನ್ನ ಭಗವಂತನಲ್ಲಿ ಇಡಿ. ನೋಡಿ, ಶರೀರಕ್ಕೆ ಛತ್ರಿ ಛಾಯಬೇಕು ಅಂದ್ರೆ ಛತ್ರಿ ಇಟ್ಕೊಳ್ತೀವಿ, ಮನೆ ಒಳಗಡೆ ಹೋಗ್ತೀವಿ. ಆತ್ಮ ಮತ್ತು ಮನಸ್ಸಿಗೆ ಛತ್ರಿ ಛಾಯಬೇಕು ಅಂತಂದ್ರೆ ವಿಧಿ ಏನು? ಛತ್ರ ಛಾಯೆ ಬಗ್ಗೆ ನೀವೆಲ್ಲರೂ ಹೇಳಿದ್ರು, ಅದ್ರ ವಿಧಿ ಏನು? ಛತ್ರ ಛಾಯೆ ಪಡ್ಕೊಳ್ಳಿಕ್ಕೆ ಜ್ಞಾನ, ಇನ್ಫಾರ್ಮೇಶನ್ ಅಷ್ಟೇ. ಅದು ವಿಧಿ. ಈಗ ಛತ್ರ ಛಾಯೆ ಸಿಗ್ತದೆ ಅಂತ ಹೇಳಿದ್ರು, ವಿಧಿ ಏನು? ನೋಡಿ, ನಿಮ್ಮ ಹತ್ರ ಛತ್ರಿ ಇದೆ, ಛತ್ರಿ ಖಾಲಿ ಹಿಡ್ಕೊಂಡು ಹೋದ್ರೆ ಆಗೋದಿಲ್ವಲ್ಲ, ಅದನ್ನು ಓಪನ್ ಮಾಡ್ಬೇಕು ತಾನೆ. ಮನೆ ಇದೆ, ಹೌದು, ಮನೆ ಸ್ಲ್ಯಾಬ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ರೆ, ಮನೆಯಿಂದ ಹೊರಗಡೆ ನಿಂತ್ಕೊಂಡ್ಬಿಟ್ರೆ ಅವಾಗ ಮನೆ ಕಟ್ಕೊಂಡು ಏನು ಪ್ರಯೋಜನ ಇಲ್ಲ ತಾನೆ. ಅವಾಗ ಶರೀರ ಹೇಳುವಂತ ಸಾಧನ ಒಂದು ರೂಪದಲ್ಲಿ ಸೆಟ್ ಮಾಡ್ಬೇಕಲ್ವಾ? ಓಕೆ, ನಾನಿವಾಗ ಛತ್ರಿ ಇಟ್ಕೊಂಡಿದ್ದಾನೆ, ಅದು ಖಾಲಿ ಚಪ್ಪಲಿನೇ ಹಾಕೊಂಡಿಲ್ಲ, ಅವಾಗ ಟಾರ್ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ಛತ್ರ ಛಾಯೆ ಸಿಗ್ತದೋ ಸಿಗಲ್ವೋ? ಅದಕ್ಕೊಂದು ವಿಧಿ ಅಂತ ಇದೆಯಲ್ವಾ? ಅಂದ್ರೆ ಆ ಸಾಧನವನ್ನ ಆ ರೀತಿ ಸೆಟ್ ಮಾಡಿದಾಗ ಮಾತ್ರ ಏನಾಗ್ತದೆ?
ಅದಕ್ಕೆ ರಕ್ಷಣೆ ಹೇಳುವಂಥದ್ದು ಸಿಗತ್ತೆ. ಹಾಗಿದ್ರೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ರಕ್ಷಣೆ ಸಿಗೋದು ಹೇಗೆ? ವಿಧಿ ಏನು? ಶ್ರೀಮತದಂತೆ ನಾವು ನಡಿಬೇಕು. ನೋಡಿ, ಶ್ರೀಮತ ಅಂತಂದ್ರೆ ಕರ್ಮವನ್ನು ಮಾಡಲಿಕ್ಕೆ ನಾನು ತೆಗೆದುಕೊಳ್ಳುವಂತ ಮತ ಅಷ್ಟೇ, ಅದು ಛತ್ರಛಾಯೆ ಅಲ್ಲ. ಹೇಗೆ ಕರ್ಮ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ, ಅದರಂತೆ ನಡೀತಿದ್ದೇನೆ, ಅದಕ್ಕೂ ಛತ್ರಛಾಯಿಗೆ ಏನೂ ಸಂಬಂಧ ಇಲ್ಲ. ಅದು ಭಗವಂತನೋದೇ ಸ್ವಲ್ಪ ಭಗವಂತನ ಜೊತೆಗೆ ಜೋಡಣೆ ಆಗೋದು. ಹೇಗೆ ಭಗವಂತನ ಜೊತೆ ಜೋಡಣೆ ಆಗೋದು? ಸರಿ, ಭಗವಂತ ಸಾಧನ, ಹೌದು. ವಿಧಿ ಏನು ಅಂತ ನಾನು ಕೇಳ್ತಾ ಇರೋದು. ಇವಾಗ ನೋಡಿ, ಹೊರಗಡೆ ಹೋಗಿ ಬಂದು ಛತ್ರಿ ಬೇಕು, ಹೌದಾ? ಛತ್ರಿ ಬೇಕು, ಓಕೆ, ಸಾಧನ. ಆದ್ರೆ ಛತ್ರಿನ ಹೆಂಗೆ ಉಪಯೋಗ ಮಾಡ್ಬೇಕು? ಒಂದು ವಿಧಿ ಅಂತ ಇದೆಯಲ್ಲ, ವಿಧಿ ಏನು? ಓಪನ್ ಮಾಡಿದೆ. ವಿಧಿ ಸೇ ಸಿದ್ಧಿ ಅಂತ ಹೇಳ್ತಾರೆ ಬಾಬಾ, ಹೌದಾ? ಜ್ಞಾನ ಇದ್ರೂನು ಕೂಡ ನಿಮ್ಮ ಹತ್ರ ವಿಧಿ ಇಲ್ಲ ಅಂತಂದ್ರೆ ನಿಮ್ಗೆ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಈಗ ಛತ್ರಛಾಯೆ ಬೇಕೋ ಬೇಡವೋ? ಬೇಕು. ಬೇಕು. ಯಾರಿಂದ? ಪರಮಾತ್ಮ. ಪರಮಾತ್ಮನಿಂದ. ಆ ಪರಮಾತ್ಮನಿಂದ ಯಾರಿಗೆ ಛತ್ರಛಾಯೆ ಸಿಗ್ತದೆ? ಆತ್ಮನಿಗೆ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳಿಗೆ. ಹಾಗಿದ್ರೆ ಆ ಛತ್ರಛಾಯೆ ಸಿಗಬೇಕು ಅಂದ್ರೆ ಆತ್ಮ ಮತ್ತು ಮನಬುದ್ಧಿಯನ್ನ ಪರಮಾತ್ಮನ ಜೊತೆಯಲ್ಲಿ ಎಲ್ಲಿ ಹೇಗೆ ಇಡಬೇಕು? ಈಗ ಒಂದು ಮರದ ಕೆಳಗಡೆಗೆ ನಿಂತ್ಕೊಂಡ್ರೆ ಅವನಿಗೆ ನೆರಳು ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ನಾನು ಮರದ ಮೇಲೆ ನಿಂತ್ಕೊಳ್ತೇನಪ್ಪ, ಸಿಗಲ್ಲ ಅಲ್ಲಿ. ನಾನು ಮರದ ಮೇಲುಗಡೆಗಿದ್ದು ರೆಂಬೆ ಮೇಲೆ ನಿಂತ್ಕೊಳ್ತೇನೆ, ಹಂಗೆ ಹೆಂಗಿದೆ ಅಂತಂದ್ರೆ ಯಾವಾಗ ಬೇಕಾದ್ರೂ ಮುರಿದು ಬೀಳ್ಬಹುದು. ನೆರಳು ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಈಗ ನಾನು ಮರವನ್ನ ಆಸರೆ ಇಟ್ಕೊಂಡಿಲ್ವೋ? ಮರದ ಜೊತೆಲೇ ಇದ್ದೀರಾ, ಮರದ ಒಳಗಡೆನೆ ಕೂತ್ಕೊಂಡಿದ್ದೀರಾ, ಆದ ನೆರಳು ಸಿಗತ್ತಾ? ನೆರಳು ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮರದ ಕೆಳಗಡೆಗೆ ಇರ್ಬೇಕು ತಾನೆ. ಅದಕ್ಕೊಂದು ವಿಧಿ ಅಂತ ಇದೆಯಲ್ಲ, ಬರೀ ಮರ ಈ ತರ ಆಗೋದಿಲ್ಲ. ಹಾಗಿದ್ರೆ ಛತ್ರಛಾಯೆಗೆ ವಿಧಿ ಏನು? ಒಂದು ಮಗುಗೆ ಛತ್ರಛಾಯೆ ಸಿಗಬೇಕು, ರಕ್ಷಣೆ ಸಿಗಬೇಕು ನಮ್ಮನಿಂದ, ಏನ್ ಮಾಡ್ಬೇಕು ಮಗು? ಹೌದು ತಾನೆ? ಅದು ಚೆನ್ನಾಗಿ ಗೊತ್ತಿದೆ ನಿಮಗೆ. ಹಾಗೇನೇ ಪರಮಾತ್ಮನ ಛತ್ರಛಾಯೆ ಬೇಕು ಅಂತಂದ್ರೆ ಪರಮಾತ್ಮನ ಒಳಗಡೆಗಿರ್ಬೇಕು. ಎಲ್ಲಿರ್ಬೇಕು? ಒಳಗಡೆ. ಹೌದು ತಾನೆ? ನಾನು ಆತ್ಮ ಬಿಳಿ ಬಿಂದುವಿನ ಒಳಗಡೆಗೆ ನಾನಿದ್ದೇನೆ. ಛತ್ರಿ ಇದೆ, ಛತ್ರಿ ಯಾರೋ ಹಿಡ್ಕೊಂಡಿದ್ದಾರೆ, ಛತ್ರಿ ಪಕ್ಕದಲ್ಲಿದ್ರೆ, ಛತ್ರಿ ಅಲ್ಲಿದೆ, ನೀವು ಪಕ್ಕದಲ್ಲಿದ್ರೆ ಮಳೆ ನೀರೆಲ್ಲ ನಿಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಮನೆ ಇದೆ, ಮನೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀರಿ, ಮನೆ ಮೇಲೆ ನಿಂತ್ಕೊಂಡಿದ್ದೀರಿ, ಮನದಿಂದ ದೂರದಿಂದ ನಿಂತ್ಕೊಂಡಿದ್ದೀರಿ, ಮನೆ ನೋಡ್ತಾ ಇದ್ದೀರಿ, ಅವಾಗ ಮನೆ ರಕ್ಷಣೆ ನಿಮ್ಗೆ ಸಿಗತ್ತಾ? ಇಲ್ಲ. ಏನ್ ಮಾಡ್ಬೇಕು? ಒಳಗಡೆ ಇರ್ಬೇಕು. ಮನೆ ಒಳಗಡೆ ಹೋಗ್ಬೇಕು ತಾನೆ. ಹೌದು. ನಾನು ಭಗವಂತನ ಛತ್ರಛಾಯೆಯಲ್ಲಿದ್ದೇನೆ, ಛತ್ರಛಾಯೆಯಲ್ಲಿದ್ದೇನೆ ಬಾಯಲ್ಲಿ ಹೇಳಿದ್ರೆ ಏನು ಆಗಲ್ಲ. ಆದ್ಮೇಲೆ ವಿಧಿ ಏನು ಅಂತಂದ್ರೆ ನಾನೆಲ್ಲಿದ್ದೇನೆ? ಒಳಗಡೆ. ಬಾಬನ ಒಳಗಡೆಗೆ ನಾನಿದ್ದೇನೆ. ಬಾಬಾ ಬಿಂದು ವೈಟ್, ಅವರ ಒಳಗಡೆಗೆ ನಾನಿದ್ದೇನೆ. ನನ್ನ ಸುತ್ತಮುತ್ತಲು ಏನಿದೆ? ಬಾಬನ ಶಕ್ತಿ ಇದೆ. ಹೇಗೆ ಅಮ್ಮ ಮಡಿಲಲ್ಲಿ ಎತ್ಕೊಂಡಾಗ ಆ ಮಗುವಿಗೆ ತನ್ನ ಸೀರೆಯನ್ನ ಮೇಲ್ಗಡೆ ಕವರ್ ಮಾಡಿ ತನ್ನ ಕೈಯಿಂದನೂ ಕೂಡ ಏನ್ ಮಾಡ್ತಾಳೆ? ರಕ್ಷಣೆಯನ್ನ ಕೊಟ್ಟಾಗ ಆ ಮಗುಗೆ ಏನ್ ಸಿಗ್ತದೆ? ರಕ್ಷಣೆ. ಹೌದಲ್ವೋ? ಆಸರೆ ಸಿಗ್ತದೆ, ರಕ್ಷಣೆ ಸಿಗ್ತದೆ. ಹಾಗೆ ಆದ್ಮೇಲೆ ಸಂಗಮ ಯುಗದಲ್ಲಿ ನಮಗೆ ಪರಮಾತ್ಮನ ರಕ್ಷಣೆ ಬೇಕೋ ಬೇಡವೋ? ಬೇಕು. ಅದ್ರ ದುಃಖದ ಮಾತೇನು ಗೊತ್ತಾ? ನಾವು ತಂದೆಯ ರಕ್ಷಣೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಅಣ್ಣೋರೇ, ಗಟ್ಟಿ ಬಿಲ್ಡಿಂಗ್ ಬೇಕು. ಯಾವ್ದಕ್ಕೆ? ಶರೀರಕ್ಕೆ. ಬಿಲ್ಡಿಂಗಿನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಡ್ತೀವೋ, ಬಂಗಾರದ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಡ್ತೀವೋ, ಪತಿ ಮತ್ತು ಶರೀರಧಾರಿಗಳ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಡ್ತೀವೋ, ತಮ್ಮ ಶಿಕ್ಷಣದ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಡ್ತೀವೋ ಅಷ್ಟು ಪರಮಾತ್ಮನ ಮೇಲೆ ಇಡ್ತಾ ಇಲ್ಲ, ಇಟ್ಟಿಲ್ಲ. ಅದಕ್ಕಾಗಿ ಭಗವಂತನ ಛತ್ರಛಾಯೆಯ ಅನುಭವ ನಮ್ಮಲ್ಲಿ ಇವತ್ತಿನವರೆಗೂ ನಂಬಿಕೆ ಏನು ಅಂತಂದ್ರೆ, ನಾನು ಸಂಪಾದನೆ ಮಾಡ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿರೋ ಹಣ ನನಗೆ ರಕ್ಷಣೆ ಮಾಡ್ತದೆ, ಮದುವೆ ಮಾಡ್ಕೊಂಡಿರುವಂತ ಪತಿ ರಕ್ಷಣೆ ಮಾಡ್ತಾರೆ, ನಾನು ಜನ್ಮ ಕೊಟ್ಟಂತ ಮಕ್ಕಳಿಗೆ ಹಗಲು ರಾತ್ರಿ ತಿನ್ನಿಸಿ ಬೆಳೆಸಿದೇನಲ್ಲ, ವಯಸ್ಸಾದ್ಮೇಲೆ ಅವ್ರು ನನಗೆ ರಕ್ಷಣೆ ಮಾಡ್ತಾರೆ.
ಅಲ್ಲ, ನನಗೆ ಮದ್ವೆನೂ ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ, ಸತ್ಯ ಹೇಳಿ, ನಿಮ್ಗೆಲ್ಲ ಆಗಿದೆ, ಅವರೆಲ್ಲ ರಕ್ಷಣೆ ಸಿಗ್ತದೋ ಸಿಗಲ್ವೋ? ಇಲ್ಲ. ಹಾ, ಸಿಗಲ್ಲ ಪಕ್ಕಾ? ಪ- ಓಕೆ, ಪರಮಾತ್ಮನ ರಕ್ಷಣೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ ಅಂದ್ಮೇಲೆ ನಾವು ಪ್ರಾಮುಖ್ಯತೆ ಯಾರಿಗೆ ಕೊಡ್ಬೇಕು? ಪರಮಾತ್ಮನೇ ಕೊಡ್ಬೇಕು. ಅಲ್ವಾ? ಸೀತೆ ನೋಡಿ, ಬಂಗಾರ ನೋಡ್ಕೊಂಡು ಬೇಕು ಬೇಕು ಅಂತ ಹೇಳಿದ್ರು, ಅವಾಗೇನಾಯ್ತು? ರಾವಣ ಹಾ, ರಾವಣ ರಾವಣ ಎತ್ಕೊಂಡು ಹೋದಲ್ವಾ? ಎಲ್ಲಿವರೆಗೆ ರಾಮ ಮತ್ತು ಲಕ್ಷ್ಮಣ, ರಾಮನ ಆಸನೆ, ಲಕ್ಷ್ಮಣನ ಲಕ್ಷ್ಯ. ಹಾಗೆ ಪರಮಾತ್ಮನ ಆಸರೆ ವಿಶ್ವ ಕಲ್ಯಾಣ ಮಾಡಬೇಕು ಅಂತ ಲಕ್ಷ್ಯ. ಎಲ್ಲಿವರೆಗೆ ನಿಮ್ಮ ಜೊತೆಯಲ್ಲಿ ಇರ್ತದೋ ಅಲ್ಲಿವರೆಗೆ ನಿಮ್ಮನ್ನು ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಆಸರೆ ಬೇಕು ನಿಮಗೆ? ಪರಮಾತ್ಮನ ಆಸರೆ ಮತ್ತು ವಿಶ್ವ ಕಲ್ಯಾಣದ ಲಕ್ಷ್ಯ. ಲಕ್ಷ್ಯದ ಜೊತೆಗೆ ಲಕ್ಷಣನೂ ಕೂಡ ಇರಬೇಕು. ಬರೀ ಲಕ್ಷ್ಯ ಇಟ್ಕೊಂಡು ಸುಮ್ಮನೆ ಇದ್ರೆ ಆಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ಬಂಗಾರ ಬೇಕು ಅಂತ ಆ ಕಡೆಗೆ ಹೋಯ್ತು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು ಅಂತ ಹೋಯ್ತು, ಹಣ ಸಂಪಾದನೆ ಮಾಡಬೇಕು, ಹೆಸರು ಕೀರ್ತಿ ಮಾಡಬೇಕು, ನನ್ನ ಹೆಸರು ಪ್ರಸಿದ್ಧಿ ಆಗ್ಬೇಕಂತ ಹೋದ್ರಿ ಅಂತಂದ್ರೆ ಏನರ್ಥ? ರಾಮ ಮತ್ತು ಲಕ್ಷ್ಮಣನಿಂದ ದೂರ ಆದ ದೂರ ಆದ್ರಿ ಅಂತ ಲೆಕ್ಕ. ಯಾರು ಎತ್ಕೊಂಡು ಹೋಗ್ಬಿಡ್ತಾನೆ? ರಾವಣ ಆದ್ಮೇಲೆ ಸೀತೆಯ ಜೀವನದಲ್ಲಿ ರಾವಣ ಒಂದ್ಸಲ ಬಂದ್ಬಿಟ್ಟು ಅವ್ರಿಗೆ ಎತ್ಕೊಂಡು ಹೋಗ್ತಾನೆ, ಸರಿನಾ? ಅದ ನಿಮ್ಮ ಜೀವನದಲ್ಲಿ ಪಕ್ಕದಲ್ಲೇ ರಾವಣ ಯಾವಾಗಲೂ ನಿಂತಿರ್ತಾನೆ. ಹೌದು ಏನ್ ಮಾಡಿರ್ತಾನೆ? ಯಾವಾಗ್ಲೂ ನಿಂತಿರ್ತಾನೆ. ಯಾವಾಗ ಇವರು ರಾಮ ಮತ್ತು ಲಕ್ಷ್ಮಣನ ಬಿಡ್ತಾರೋ ಇವ್ರನ್ನ ಏನ್ ಮಾಡ್ಬೇಕು? ಎತ್ಕೊಂಡು ಹೋಗಿ ಅನುಭವ ಇದೆಯೋ ಇಲ್ವೋ ನಿಮ್ಗೆ? ಐತೆ. ಹೆಂಗೆ ಹೇಳಿ ನೋಡೋಣ, ಹೆಂಗ್ ಅನುಭವ ಇದೆ ಹೇಳಿ ನೋಡೋಣ. ಅಣ್ಣವ್ರೆ, ಸೆಂಟರ್ ನಲ್ಲಿ ಇರುವವರೆಗೆ, ಮೌಂಟ್ ಅಬುನಲ್ಲಿ ಇರುವವರೆಗೆ ಚೆನ್ನಾಗಿರ್ತೀವಿ ಅಣ್ಣವ್ರೆ. ಅಲ್ಲಿಂದ ಹೊರಗಡೆಗೆ ಬಂದು ಕಾಲಿಗೆ ಯಾವಾಗ ಚಪ್ಪಲಿ ಹಾಕ್ಬಿಟ್ಟು ಮನೆ ಕಡೆ ಮುಖ ಮಾಡಿದಿವೋ, ಮನೆಗೆ ಬಂದ್ಬಿಟ್ಟು ಏನಾಗ್ತದೋ ಏನೋ ಅಣ್ಣವ್ರೆ ಬಾಬಾ. ಏನಾಗ್ಬಿಡ್ತದೆ? ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿ ಹೋಯ್ತಾ ಇರ್ತದೆ. ರಾಮನನ್ನು ಬಿಟ್ಟು ಬಿಡ್ತೀವಿ, ಲಕ್ಷ್ಮಣನನ್ನು ಬಿಟ್ಟು ಬಿಡ್ತೀವಿ. ಸ್ಥೂಲವಾದಂತ ಶಾರೀರಿಕ ಆ ಲಕ್ಷ್ಯವನ್ನ ಇಟ್ಕೊಂಡಾಗ ಮಕ್ಕಳನ್ನ ಸಾಕ್ಬೇಕು, ಮೊಮ್ಮಕ್ಕಳನ್ನ ಸಾಕ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿನ ಮುರಳಿಯಲ್ಲೂ ಹೇಳಿದ್ದಾರೆ, ಪ್ರಪಂಚದ ಜೊತೆಗೆ ಶರೀರಧಾರಿಗಳ ಜೊತೆಗೆ ನಿಮಿತ್ತವಾಗಿದೆ ಅಷ್ಟೇ ಸಾಕು. ನನ್ನ ಪತಿ ನನ್ನ ಮಕ್ಕಳು ಹೇಳುವಂತ ಮೋಹ ಬೇಡ, ಬಂಧನ ಬೇಡ. ಅವರಿಗೆಲ್ಲ ಸಹಾಯವನ್ನ ಮಾಡಿ, ಆದರೆ ಅವರು ನನ್ನವರು ಹೇಳುವಂತ ಭಾವ ನಿಮಗೆ ಬೇಡ, ಇದ್ದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೆ. ಈಗ ಹೇಳಿ ಆದ್ಮೇಲೆ ನಾನು ಯಾರ ಛತ್ರ ಛಾಯೆಯಲ್ಲಿ ಇರಬೇಕು? ಭಗವಂತ ಛಾಯೆ ಇರ್ಬೇಕು. ಭಗವಂತನ ಛತ್ರ ಛಾಯೆ ಜೊತೆಗೆ ಹೇಗೆ ನೋಡಿ, ಒಂದು ಛತ್ರಿ ಇದೆಯಲ್ಲ, ಕೆಲವೊಂದ್ಸಲ ನಾವ್ ಹಿಂಗ್ ಛತ್ರಿ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ಕೂಲಲ್ಲಿ, ಬೇರೆಯವ್ರ ಛತ್ರಿ ಇಲ್ಲ ಅಂದ್ರೆ ಅವರು ಕೂಡ ಏನ್ ಮಾಡ್ತಾರೆ? ಇದ್ರಲ್ಲೇ ಬರ್ತದೆ. ಅದ್ರೊಳಗಡೆ ನಮ್ಮ ಬರ್ತಾರೆ. ಛತ್ರಿಯಲ್ಲಿ ಬರ್ತಾರಲ್ವ. ಹಾಗೆ ನಿಮ್ಮನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಪೂರ್ತಿ ವಿಶ್ವಕ್ಕೆ ರಕ್ಷಣೆ ಕೊಡುವಂತ ನೀವೇನಾಗ್ಬೇಕು? ಛತ್ರ ಛಾಯೆ ಅಲ್ವಾ? ಆಗ್ಬೇಕು. ಒಂದು ಛತ್ರಿ ಇದ್ರೆ ನಿಮ್ಮನ್ನ ಮಾತ್ರ ರಕ್ಷಣೆ ಮಾಡತ್ತೆ ಅಲ್ವಾ? ಅದೇ ನೀವು ಒಂದು ಮನೆಯನ್ನ ಕಟ್ಕೊಂಡ್ ಬಿಟ್ರೆ ಎಲ್ಲರನ್ನೂ ರಕ್ಷಣೆ ಮಾಡುತ್ತೆ. ನಿಮ್ ಪತಿ, ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿರುವಂತ ನಾಯಿ, ಕುರಿ, ಕೋಳಿ, ಹಸು ಎಲ್ಲದಕ್ಕೂ ರಕ್ಷಣೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಮನೆ ಕಟ್ಟಿದ್ಯಾರು? ನಮ್ಮಪ್ಪ. ಮನೆ ಕಟ್ಟಿದ್ ನೀವು ಅಂತ ತಿಳ್ಕೊಳ್ಳಿ. ನೀವು ಸಂಪಾದನೆ ಮಾಡಿ ಮನೆ ಕಟ್ಟಿದಾಗ ನಿಮ್ಮ ಜೊತೆಗೆ ನಿಮ್ಮ ಪರಿವಾರದವರಿಗೆ ಎಲ್ಲರಿಗೂ ಆಶ್ರಯ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಹಾಗೆ ಮನುಷ್ಯಾತ್ಮನ ಜೀವನದಲ್ಲಿ ಒಂದು ಇಚ್ಛೆ ಇರ್ತದೆ, ನಾನು ಒಂದು ಮನೆ ಕಟ್ಟಬೇಕು ಅಂತ. ಸರಿ, ಹಾಗಿದ್ರೆ ಬಾಬಾ ಕೇಳ್ತಾರೆ, ನೀವು ಒಂದು ಮನೆ ಕಟ್ಟಬೇಕಾ? ಕಟ್ಟಿದೀರಾ? ಕಟ್ಟಿ ಆ ಮನೇಲಿ ಯಾರ್ಯಾರು ಇರ್ಬೇಕು? ತಂದೆ ತಾಯಿ ಯಾರ್ಯಾರು ಇರ್ಬೇಕು? ನಾನು ಮತ್ತು ಪೂರ್ತಿ ವಿಶ್ವ, ಪೂರ್ತಿ ಪರಿವಾರನೇ ಇರ್ಬೇಕು ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಈಗ ಹೇಳಿ, ಭಗವಂತನ ಛತ್ರ ಛಾಯೆಯಲ್ಲಿ ನಾನು ಮಾತ್ರ ಹೋಗ್ಬೇಕು, ಪೂರ್ತಿ ವಿಶ್ವನೇ ತಗೊಂಡೋಗ್ಬೇಕು? ಇಡೀ ವಿಶ್ವನೇ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು? ವಿಶ್ವನೇ ತಗೊಂಡು ಅದಕ್ಕೆ ವಿಧಿ ಏನು ಆಗಿದ್ರೆ? ಪೂರ್ತಿ ಸೇವೆ. ವಿಶ್ವಕ್ಕೆ
ಛತ್ರ ಛಾಯೆಯನ್ನು ಕೊಡಬೇಕು, ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ರಕ್ಷಣೆ ಹೇಗೆ ನಮ್ಗೆಲ್ರಿಗೂ ಗೊತ್ತಿದೆ. ಕೆಲವೊಂದ್ ಕಡೆ ಚಂಡಮಾರುತ ಭೂಕಂಪಗಳೆಲ್ಲ ಬಂದಾಗ ಮನೆಯವರೆಲ್ಲ ಆಶ್ರಯ ಕಳ್ಕೊಂಡಿರ್ತಾರೆ ಅಲ್ವಾ, ಬಿಲ್ಡಿಂಗ್ ಎಲ್ಲ ಕಳ್ಕೊಂಡಿರ್ತಾರೆ. ಆವಾಗ ಜನರನ್ನ ಗೌರ್ಮೆಂಟ್ ಏನ್ ಮಾಡತ್ತೆ ಹೇಳಿ? ಮನೇಲಿ ಅವ್ರ ಮನೆ ಇಲ್ಲ, ಕೊಡುತ್ತೆ ಅವ್ರಿಗೆ. ಆ ಅವ್ರ ರಕ್ಷಣೆ ಮನೆ ಊಟ ಎಲ್ಲ. ಒಂದು ಕಲ್ಯಾಣ ಮಂಟಪದಲ್ಲೋ, ಒಂದು ದೇವಸ್ಥಾನದಲ್ಲೋ, ಒಂದು ಸ್ಕೂಲಲ್ಲೋ, ಅಥವಾ ಯಾರ್ದೋ ಒಬ್ಬರ ಮನೆಯಲ್ಲಿ ಅವರನ್ನ ಅಲ್ಲಿಟ್ಟು ಟೆಂಪ್ರರಿ ಆಶ್ರಯವನ್ನ ಕೊಟ್ಟು ಅವರಿಗೆ ಗಂಜಿ ಕೇಂದ್ರ ಅಂತ ಹೇಳ್ತಾರೆ, ಊಟ ತಿಂಡಿ ಟೆಂಪ್ರರಿ ಕೊಡ್ತಾರೆ. ಹೌದಾ ಅಲ್ವೋ? ಹೌದು. ಹಾಗೆ ವಿಶ್ವದಲ್ಲಿರುವಂತ ಆತ್ಮಗಳಿಗೂ ಕೂಡ ನಾವು ಆಶ್ರಯ ಕೊಡಬೇಕೋ ಬೇಡವೋ? ಕೊಡ್ಬೇಕು. ನಾವು ಆ ಛತ್ರಿ ಆಗ್ಬೇಕು ಅಥವಾ ಛತ್ರಿ ಕೆಳಗಡೆಗಿರುವಂತ ಅನುಭವಿಸುವಂತ ವ್ಯಕ್ತಿ ಆಗ್ಬೇಕು? ನಾವೇ ಛತ್ರಿ ಆಗ್ಬೇಕು. ನಾವು ಛತ್ರಿ ಆಗ್ಬೇಕು ಅಂದ್ರೆ ವಿಧಿ ಏನು? ನಿಮ್ಮ ರಕ್ಷಣೆ ಬೇಕು ಅಂದ್ರೆ ಬಾಬಾ ಏನ್ ಹೇಳಿದ್ರು, ನಾನು ಬಾಬಾನ ಒಳಗಡೆಗಿದ್ದೇನೆ ಅಂತ ವಿಧಿ ಹೇಳಿದ್ರು. ಅದು ನನಗ ಮಾತ್ರ ಸಿಕ್ತು. ಅಂದ್ರೆ ಒಂದು ಛತ್ರಿಲಿ ಎಷ್ಟು ಜನ ಇರ್ಬೋದು ಹೇಳಿ? 2 ಜನ 3 ಜನ. ಸಾರಿ, ಒಬ್ಬರೇ. ಇಬ್ಬರು ಬಂದು ಬಿಟ್ರೆ ಏನಾಗ್ತದೆ, ಅರ್ಧ ಮಳೆ ಅವ್ರ ಮೇಲೆ ಬೀಳ್ತದೆ, ಬೀಳಲ್ವೋ? ಬೀಳುತ್ತೆ. ಮಳೆ ಬೀಳ್ತಾ ಇದೆ ಅಂತ ಹೇಳ್ಕೊಳ್ಳಿ, ಒಬ್ಬರಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿರ್ತೀರಿ. ಇಬ್ಬರು ಬಂದ್ಬಿಟ್ರೆ ಅರ್ಧ ಮಳೆ ಬೀಳ್ತದೆ. 3 ಜನ ಇದ್ ಬಿಟ್ರೆ ಮತ್ತೆ ನೆನೆಯತ್ತಲ್ವಾ? ಓಕೆ, ಛತ್ರಿ ಹಿಡ್ಕೊಂಡು ಕೂಡ ಏನಾಗ್ತದೆ, ಕಾಲು ಎಲ್ಲಾನು ಕೂಡ ಏನಾಗ್ತದೆ, ನೆನೀತಾ ಇರ್ತದೆ ಜೋರ ಗಾಳಿ ಬೀಸಿದಾಗ. ಓಕೆ, ಛತ್ರಿ ತಗೊಂಡು ಹೋಗ್ತಾ ಇರ್ತೀರಾ, ಒಂದು ವೆಹಿಕಲ್ ಬಂದ್ಬಿಡ್ತದೆ, ಛತ್ರಿ ಹಿಂಗ್ ಅಡ್ಡ ಹಿಡಿಬೇಕಾಯ್ತು, ಅವಾಗ ಮೇಲ್ಗಡೆ ನೀರೆಲ್ಲ ಏನಾಗ್ಬಿಡ್ತದೆ ಅಲ್ವಾ? ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಛತ್ರಿ ಛಾಯೆಯಲ್ಲಿ ನಮ್ಮ ಪತಿಗೆ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಇರ್ತೀವಿ, ನಾವು ಮಳೆಲಿ ನೆನಿತಾ ಇರ್ತೀವಿ. ಅಂದ್ರೆ ಅವ್ರ ಪ್ರತಿ ಯೋಗವನ್ನ ಮಾಡ್ತೀವಿ, ಅವ್ರಿಗೆ ರಕ್ಷಣೆ ಸಿಕ್ಕಿಬಿಡ್ತದೆ. ಯಾರಿಗೆ ಪ್ರಭಾವ ಬೀಳುತ್ತೆ? ನಮ್ಗೆ. ಸರಿ, ವಿಶ್ವಕ್ಕೆ ರಕ್ಷಣೆ ಕೊಡ್ಬೇಕು ಒಂದು ವಿಧಿ ಏನು? ಕೊಡಬೇಕು ಬೇಡವೋ? ಕೊಡ್ಬೇಕು. ಯಾರು ಕೊಡ್ಬೇಕು? ನಾನು ನಾವು. ಆತ್ಮ ಭಗವಂತನಲ್ಲಿ ಸಮಾವೇಶ ಆಗ್ಬಿಟ್ಟು ಇದ್ರೆ ಹಾ. ಭಗವಂತನೇ ಎಲ್ಲಾನು ಕೊಡ್ತಾರೆ ಯಾರಿಗೆ? ಇಡೀ ವಿಶ್ವಕ್ಕೆ. ಹಂಗಾಗೋದಿಲ್ಲ. ಭಗವಂತ ಯಾವಾಗ್ಲೂ ಕೊಡ್ತಾರೆ, ಕೊಡಬೇಕು ಹೇಳುವಂತದ ಆಸಕ್ತಿನೂ ಕೂಡ ಇರ್ತದೆ. ಈಗ ನಿಮ್ಮ ಅಪ್ಪ ನಿಮ್ಗೆ ಛತ್ರಿ ತಂದು ಕೊಟ್ಟಿದ್ದಾರೆ, ಹೌದಾ? ಅದು ಬೇಕಾದಾಗ ಛತ್ರಿ ಓಪನ್ ಯಾರು ಮಾಡ್ಬೇಕು? ನಾನೇ ಛತ್ರಿ ಕೊಟ್ಟಿರ್ಬೋದು, ಅದು ಬೇಕಾದಾಗ ಓಪನ್ ನಾನೇ ಮಾಡ್ಕೊಳ್ಬೇಕಲ್ವಾ? ಹೌದು. ಮನೆ ಕಟ್ಟಿ ಕೊಟ್ಟಿದ್ದಾರೆ, ಆದ್ರೆ ಮನೇಲಿ ಹೋಗ್ಬಿಟ್ಟು ಇರ್ಬೇಕಾಗಿದ್ದು ನಿಮ್ದೇ ಕೆಲಸ ಅಲ್ಲ. ಹಾಗೆ ಬಾಬಾ ಛತ್ರ ಛಾಯೆ ಎಂದು ಕೊಟ್ಟಿದ್ದಾರೆ, ಅದು ವಿಧಿ ಏನು? ವಿಧಿ ಅಪ್ಲೈ ಮಾಡ್ಬೇಕಲ್ಲ. ಈಗ ತಂದೆ ಹಾ ಹಾ ಪರಮಾತ್ಮನ ಶಕ್ತಿ ತಗೋಬೇಕು, ನಾವು ತಗೊಂಡು ಬೇರೆಯವರಿಗೆ ಕೊಡುವ ಶಕ್ತಿ. ಹೇಗ್ ಕೊಡ್ಬೇಕು ನೋಡಿ? ನೀವೇನ್ ಹೇಳ್ತಿರೋ ಅದು ಛತ್ರ ಛಾಯೆ ಆಗಿರಬೇಕು. ಹೇಗೆ ಛತ್ರಿ ಬಂದಾಗ ಅದ ಕೆಳಗಡೆಗೆ ಏನ್ ಬರ್ತದೆ, ನೆರಳು. ಜನರಿಗೆ ನೆರಳು ಮಾತ್ರ ಸಿಗಬೇಕು, ನೀವು ಛತ್ರಿ ಆಗ್ಬೇಕು. ವಿಧಿ ಏನು? ಯಾರ್ದು ಹೇಳ್ತೀರಾ ಉತ್ತರ? ಭಗವಂತನಲ್ಲಿ ನಾವು ನಿನ್ನೆ ಹೇಳಿದಾಗೆ ಅಣ್ಣ, ಸಿಂಧು ಆಗಿ ಅಲ್ಲಿಂದ ಫ್ಲೋ ಆಗುತ್ತೆ. ನಾವು ಸಿಂಧು ಆಗಿ ಕೂತ್ರೆ ಭಗವಂತನಲ್ಲಿ ಸಮಾವೇಶ ಆಗ್ಬಿಟ್ರೆ ತಾನೇ ನೋಡಿ, ವಿಶ್ವಕ್ಕೆ ಸಿಂಧುವಾದಾಗ ಅದರಲ್ಲಿ ನೀವು ಅವರಿಗೆ ಶಾಂತಿ ಸುಖದ ಅನುಭವ ನೀವು ಮಾಡ್ತಾ ಇದ್ದೀರಿ, ಅವರಿಗೂ ಕೊಡ್ತಾ ಇದ್ದೀರಿ. ಆ ವಿಷಯ ಬೇರೆ. ಅದು ಪರಮಾತ್ಮನ ಊಟವನ್ನ ತಿನ್ನಿಸ್ತಾ ಇದ್ದೀರಿ, ನೀವು ತಿಂತಾ ಇದ್ದೀರಿ, ಅವರಿಗೂ ತಿನ್ನಿಸ್ತಾ ಇದ್ದೀರಿ. ಇಲ್ಲಿ ನಿಮ್ಗೆ ರಕ್ಷಣೆ ಅಷ್ಟೇ. ಇಲ್ಲೇನು? ಛತ್ರ ಛಾಯೆಲೇನು? ರಕ್ಷಣೆ, ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಬೇರೆ, ಊಟ ಬೇರೆ. ಹೌದಲ್ವೋ? ಮನೆ ಮೇಲ್ಗಡೆ ಛತ್ರ, ಮೇಲ್ಗಡೆಗೆ ಏನ್ ಮಾಡ್ತಾರೆ, ಛಾವಣಿ ಅಂತ ಹಾಕ್ತಾರೆ. ಅದ್ ಯಾವ್ದಕ್ಕೆ? ಸೂರ್ಯನಿಂದ, ಮಳೆಯಿಂದ ಬಿಸಿಲಿನಿಂದ, ರಕ್ಷಣೆ. ಮಳೆಯಿಂದ, ಧೂಳಿನಿಂದ ರಕ್ಷಣೆ ಬೇರೆ, ಮನೇಲಿ ಕೂತ್ಕೊಂಡು ಊಟ ಮಾಡೋದು ಬೇರೆ. ನಿನ್ನೆ ಬಿಂದು ಅಂತ ಮಾತಾಡಿದ ನಾನೇ, ಅದು ಯಾವುದು ಮಾತಾಡಿದದು? ಊಟ. ಅದು ರಕ್ಷಣೆ ಅಲ್ಲ. ಅರ್ಥ ಆಗ್ತಿದೆ ನಿಮಗೆ? ಓಕೆ, ಕೇಳಿ. ಆ ರಕ್ಷಣೆಗೆ ವಿಧಿ ಏನು ಅಂತಂದ್ರೆ, ನೀವು ಪರಮಧಾಮದಲ್ಲಿ ಇರ್ಬೇಕು. ಎಲ್ಲಿರ್ಬೇಕು? ಪರಮಧಾಮದಲ್ಲಿ. ಓಕೆ, ನೋಡಿ, ಒಬ್ಬ ಸೂರ್ಯ ಇರ್ತಾನೆ, ಸೂರ್ಯನಿಂದ ಏನ್ ಬರ್ತದೆ? ಪ್ರಕಾಶ ಬರ್ತಾ ಇರ್ತದೆ. ಛತ್ರಿ ಏನ್ ಮಾಡ್ತಾ ಇರ್ತದೆ? ರಕ್ಷಣೆ ಕೊಡ್ತಾ ಇರ್ತದೆ. ಇಲ್ಲಿ ಜನರಿಗೆ ರಾಮನಿಂದ ರಕ್ಷಣೆ ಸಿಗಬೇಕು, ರಾವಣನಿಂದ ರಕ್ಷಣೆ ಸಿಗಬೇಕು. ರಾಮನಿಂದ.
ಅಲ್ವಾ? ರಾಮನ ಶಕ್ತಿ ಹೋಗ್ಬೇಕು, ರಾವಣನ ರಕ್ಷಣೆ ಸಿಗಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ನಾವು ಪರಮಧಾಮದಲ್ಲಿದ್ದು ನನ್ನ ಮೂಲಕ ಶಕ್ತಿ 3 ಲೋಕಕ್ಕೆ ವ್ಯಾಪಿಸಿದೆ. 3 ಲೋಕಕ್ಕೂ ಕೂಡ ಏನಾಗಿದೆ? ವ್ಯಾಪಿಸಿ ಪೂರ್ತಿ ಅಂದ್ರೆ ವೈಟ್ ಕಲರ್ ಏನಾಗಿದೆ? ವ್ಯಾಪಿಸಿದೆ. ಅಲ್ಲಿಂದ ರಾವಣ ಶಕ್ತಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಪೂರ್ತಿ ವಿಶ್ವದ ಕಲ್ಯಾಣ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ನೀವೆಲ್ಲಿ ಕುಂತಿರ್ಬೇಕು? ಪರಮಧಾಮದಲ್ಲಿ. ಪರಮಧಾಮದಲ್ಲಿ ಪರಮಾತ್ಮನ ಎದುರುಗಡೆ ಕೂತ್ಕೊಂಡು ನಿಮ್ಮ ಮೂಲಕ ಪೂರ್ತಿ ವಿಶ್ವ ಏನಾಗ್ಬಿಟ್ಟಿದೆ? ಆರತಿ ಮಾಡಿದಾಗ ಸಂಪೂರ್ಣವಾಗಿ ನೆರಳು ಬಂದ್ಬಿಟ್ಟು ಬಿಸಿಲಲ್ಲಿ ಕೊತ 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 ಅಂತ ಕುದಿತಾ ಇರುತ್ತೆ. ಎಲ್ಲ ಆತ್ಮಗಳು ಏನಾಗ್ಬಿಡ್ತಾರೆ? ಶಾಂತ. ತುಂಬಾ ಬಿಸಿಲೆಲ್ರಿಗೂ ಒಂದು ನೆರಳನ್ನ ಛತ್ರಿಯನ್ನು ಕೊಟ್ಬಿಟ್ಟು ಏನಾಗ್ಬಿಡ್ತದೆ? ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆ ರೀತಿ ಫೀಲಿಂಗ್ ಅನ್ನ ಮಾಡಬೇಕು. ಛತ್ರ ಛಾಯೆ ಅಂದ್ರೆ ಆ ಛತ್ರಿಯನ್ನು ಹಿಡೋದರ ಮೂಲಕ, ಆಸರೆಯನ್ನು ಕೊಡೋದರ ಮೂಲಕ ಅದರ ಒಂದು ನೆರಳು ರಕ್ಷಣೆ ಅನ್ನ ನೀವು ಕೊಡ್ಬೇಕು. ಒಂದ್ಸಲ ರಕ್ಷಣೆ ಕೊಟ್ಟ ಆದ ಮೇಲೆ ಅವ್ರಿಗೇನ್ ಮಾಡಿ ಊಟ ತಿನ್ನಿಸಿ. ಈಗ ನಿಮ್ಮ ಮನೇಲಿ ಯೋಗೇಶ್ ಅಣ್ಣ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಯೋಗೇಶ್ ಯಾಕೆ ಕರೆದಿದ್ದೀರಿ? ಊಟಕ್ಕೆ. ಸರಿ, ಅವನನ್ನು ಕರ್ಕೊಂಬಂದು ಏನ್ ಮಾಡೋದು ಅಂದ್ರೆ ಮಧ್ಯಾಹ್ನ 12 ಗಂಟೆ ಟೈಮಿಗೆ 50 ಡಿಗ್ರಿ ಟೆಂಪರೇಚರ್ ಇದೆ. ಎಷ್ಟು ಡಿಗ್ರಿ ಟೆಂಪರೇಚರು? 50 ಮನೆ ಕರ್ಕೊಂಡ್ ಬಂದ್ಬಿಟ್ಟು ಬನ್ನಿ ಅಣ್ಣ ನಿಮ್ಗೆ ಒಳ್ಳೆ ಊಟ ಕೊಡ್ತಾನೆ ಅಂತ 36 ವೆರೈಟಿ ಊಟ ಕೊಡೋದು. ಯಾರಿಗೆ? ಯೋಗೇಶ್ ಅಣ್ಣರಿಗೆ. ಯಾಕೆ? ಊಟ ಮಾಡಕ್ಕೆ. ಯಾಕಂದ್ರೆ ಅವ್ರ ಬಗ್ಗೆ ನಂಗೆ ತುಂಬಾ ಪ್ರೀತಿ. 36 ವೆರೈಟಿ ಊಟ ಇದೆ, ಎದೆಗಡೆಗಿದೆ, ಅದರ ಒಂದು ಭಕ್ಷ್ಯ ಭೋಜನ ವಾಸನೆ ಬರ್ತಾ ಇದೆ. ಆದ್ರೆ ಊಟ ಮಾತ್ರ ಮೇಲ್ಗಡೆ ಸ್ಲ್ಯಾಪ್ ಅಲ್ಲಿ ಕೊಟ್ಟಿದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ? ಲ್ಯಾಬ್ ಅಲ್ಲಿ. 12 ಗಂಟೆ ಟೈಮಲ್ಲಿ ಸ್ಲ್ಯಾಬ್ ತಣ್ಣಗಿದೆ. ಸುಡು ಸುಡು ಬಿಸಿಲು. ಸ್ಲ್ಯಾಪಿನ ಮೇಲೆ ಕುಳಿಸಿದ್ದೀರ ಅವರಿಗೆ. ಕೆಳಗಡೆ ಕುತ್ಕೊಳ್ಳಿಕ್ ಚಾಪೆನೂ ಕೂಡ ಇಲ್ಲ, ಕಾಲಿಗೆ ಚಪ್ಪಲಿನೂ ಇಲ್ಲ. 36 ವೆರೈಟಿ ಊಟ ಕೊಟ್ಟಿದ್ದೀರಿ. ಸರಿ, ಆವಾಗ ಆ 36 ವೆರೈಟಿ ಊಟದ ರುಚಿ ಯೋಗೇಶನಿಗೆ ಚೆನ್ನಾಗಿ ಆಗ್ತದೋ ಆಗಲ್ವೋ? ಆಗಲ್ಲ. ಆ ಆಗಲ್ಲ. ಯಾಕಾಗೋದಿಲ್ಲ? ಊಟ ಇಲ್ವಾ ಅಲ್ಲಿ? ಅಡಿಗೆ ಮಾಡಿಲ್ವಾ? ಕೊಟ್ಟಿಲ್ವಾ? ನೀವು ಎದುರುಗಡೆ ಕಾಣ್ತಾ ಇಲ್ವಾ? ಊಟ ಬಿಟ್ಬಿಟ್ಟು ಬಿಸಿಲು ರಕ್ಷಣೆನೇ ಇಲ್ಲ ಅಲ್ಲಿ. ಆ? ರಕ್ಷಣೆನೇ ಇಲ್ಲ. ರಕ್ಷಣೆನೇ ಇಲ್ಲ ಅಲ್ವಾ? ಆದ್ಮೇಲೆ ಮನೇಲಿ ಇದ್ಕೊಂಡ್ಬಿಟ್ಟು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮನೇಲೆಲ್ಲ ನೀವು ವ್ಯಾಪಕ ಮಾಡಿ ಆಮೇಲೆ ಶಾಂತಿ 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 ಅಂತಂದ್ರೆ ಎಲ್ಲಿ ಹೋಗ್ತಾರೆ ಶಾಂತಿ? ಮೊದ್ಲೇನ್ ಮಾಡ್ಬೇಕು? ಬಿಸಿಲಲ್ಲಿ ಇರುವಂತ ಆತ್ಮಗಳನ್ನ ಮೊದ್ಲು ಮನೆ ಒಳಗಡೆಗೆ ಕರ್ಕೊಂಡ್ ಬನ್ನಿ ಅವರನ್ನ. ಆಮೇಲೆ ಏನ್ ಮಾಡಿ ಸ್ವಲ್ಪ ಶಾಂತ ಆದ್ಮೇಲೆ ಅವ್ರಿಗೆ ಏನ್ ಕೊಡ್ಬೇಕು? ಊಟ ಕೊಡ್ಬೇಕು ಅಲ್ವಾ? ಒಳಗಡೆ ಬಂದ ತಕ್ಷಣದಲ್ಲಿ ಅವನೇನ್ ಕೇಳ್ತಾನೆ? ನೀರು ಕೇಳ್ತಾನೆ, ಹೌದು. ಫ್ಯಾನಲ್ಲಿ ತಂಪು ಗಾಳಿ ಕೇಳ್ತಾನೆ, ಆಮೇಲೆ ಊಟ ಕೇಳ್ತಾನೆ ಅವನು. ಹೌದು. ಹೌದು. ಡೈರೆಕ್ಟ್ ಆಗಿ ಊಟ ಕೊಡ್ಲಿಕ್ಕೆ ಹೋದ ಯಾರಿಗೂ ಕೂಡ ಬೇಕಾಗಿಲ್ಲ. ಅದಕ್ಕಾಗಿ ಯೋಗ ಮಾಡುವಂತ ಮೊದಲು, ಯಾರಿಗೂ ಜ್ಞಾನ ಹೇಳುವಂತ ಮೊದಲು ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ? ಪ್ರಪಂಚವನ್ನ ಶುದ್ಧ ಮಾಡ್ಬೇಕಾಗ್ತದೆ. ನೋಡಿ ಆದ್ಮೇಲೆ ಬಾಬ್ದಾದರ ಶರೀರದಲ್ಲಿ ಇಲ್ಲಿ ಗುಲ್ಜಾರ್ ದಾದಿರ ಶರೀರದಲ್ಲಿ ಬಾಬ್ದಾದ ಬರ್ತಾರಲ್ವಾ? ಮೊದ್ಲು ಅವ್ರು ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ? ದೃಷ್ಟಿ ಎಲ್ಲದನ್ನೂ ಬಿಟ್ಟು ಆ ವಾತಾವರಣವನ್ನ ಏನ್ ಮಾಡ್ಬಿಡ್ತಾರೆ? ಒಂದ್ಸಲ ಶುದ್ಧಿ ಮಾಡಿ ಅಲ್ವಾ? ಶುದ್ಧಿ ಮಾಡಿ ಶಾಂತ ಆದ್ಮೇಲೆ ಆತ್ಮಕ್ಕೆ ಜ್ಞಾನದ ಆಹಾರ ಕೊಡ್ಲಿಕ್ಕೆ ಏನ್ ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ನಾವೇನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಜ್ಞಾನ ಕೇಳಲಿಕ್ಕೆ ಶುರು ಮಾಡ್ಬಾರ್ದು. ಯೋಗೇಶ್ ಅಣ್ಣ 5:20 ಜ್ಞಾನ ಶುರು ಮಾಡ್ತಾರಾ? 5:25 ಬರ್ತೀವಿ ನಾವು. ಅದ್ರ ಮೊದಲು ಯೋಗಕ್ಕೆ ಬರೋದಿಲ್ಲ. ಸರಿನಾ? ಡೈರೆಕ್ಟ್ ಆಗಿ ನಮ್ಗೆ ಬೇಕು. ಅವಾಗ ಏನಾಗ್ತದೆ? ಅದರ ಪ್ರಭಾವ ಪರಿಣಾಮ ಏನಾಗ್ತದೆ ಅಲ್ವಾ? ಅದಕ್ಕೆ ಛತ್ರ ಛಾಯೆ ಅಂತಂದ್ರೆ ಮೊದಲನೇದಾಗಿ ಅವರಿಗೆ ನೆರಳನ್ನ ಕೊಡಬೇಕು, ರಕ್ಷಣೆಯನ್ನ ಕೊಡಬೇಕು. ನಾವೇನಾಗ್ಬೇಕು? ಛತ್ರಿ ಆಗ್ಬೇಕು. ಹಾಗಂತ ಭಗವಂತನ ಶಕ್ತಿ ಪ್ರವಾಹ ಆಗ್ಲಿಕ್ಕೆ ಅಡ್ಡ ಬರಬೇಡಿ. ಅಲ್ಲಿ ಅರ್ಥ ಆಯ್ತಾ? ಭಗವಂತನ ಶಕ್ತಿ ಬರ್ಲಿಕ್ಕೆ ಅಲ್ಲಿ ಅಡ್ಡ ಬರಬಾರ್ದು, ಡೈರೆಕ್ಟ್ ಆಗಿ ಕೊಡ್ಬೇಕು. ಮಾರಿಗೆ ಮಾತ್ರ ಯಾವ್ದಕ್ ಕೊಡ್ಬೇಕು? ಅಡ್ಡ. ರಕ್ಷಣೆ ಅಲ್ವಾ? ಅದಕ್ಕೆ ಏನ್ ಹೇಳ್ತಾನೆ ಲಕ್ಷ್ಮಣ, ಈ 3 ಗೆರೆಯನ್ನ ಬಿಟ್ಬಿಟ್ಟು ಆ ಕಡೆ ಹೋಗ್ಬೇಡ. ಮನಸ ವಾಚ ಕರ್ಮಣ 3 ಗೆರೆ. ಅದು 3 ಕರ್ಮೇಂದ್ರಗಳಿದಾವಲ್ಲ ನಮ್ಮ ಹತ್ರ. ಸೂಕ್ಷ್ಮವಾದಂತಹ ಮನಬುದ್ಧಿ ಸಂಸ್ಕಾರಗಳು, ವಾಚ ಅಂತಂದ್ರೆ ಶರೀರ, ಕರ್ಮಣ ಅಂದ್ರೆ ಸ್ಥೂಲವಾದಂತ ಸಾಧನಗಳು.
ಈ ಮೂರನ್ನೂ ಕೂಡ ನಾನು ಏನ್ ಮಾಡ್ಬೇಕು, ಇದು ಯಾವುದು ನನ್ನದಲ್ಲ, ಇದೆಲ್ಲ ಯಾರ್ದು? ಭಗವಂತಂದು. ಅಂದ್ರೆ ಭಗವಂತನ ಛತ್ರ ಛಾಯೆ ಅಂತಂದ್ರೆ ನನಗೆ ಇವತ್ತು ಯಾರು ಊಟ ಕೊಟ್ಟಿದ್ದಾರೆ? ಪರಮಾತ್ಮ. ಮನೆ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಯಾಕೆ ಕೊಟ್ಟಿದ್ದಾರೆ? ರಕ್ಷಣೆಯಿಂದ ಇರಕ್ಕೆ. ನಿಮ್ಗೆ ಯಾರಾದ್ರೂ ಊಟ ತಿಂಡಿ ಯಾಕೆ ಕೊಡ್ತಾರೆ ಹೇಳಿ ನೋಡೋಣ? ನೀವು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರ ತಾನೇ ಊಟ ತಿಂಡಿ ಮನೆ ಎಲ್ಲ ಕೊಡ್ತಾರೆ? ಹೌದು. ಆ ಕಂಪ್ನಿಲಿ ಕೆಲಸನೇ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಊಟ ತಿಂಡಿ ಕೊಡ್ತಾರೆ, ಮನೆ ಕಟ್ ಕೊಡ್ತಾರೆ, ಕ್ವಾರ್ಟರ್ಸ್ ಕೊಡ್ತಾರೆ ಹೇಳಿ ನೋಡೋಣ? ಪ್ರತಿದಿನ ಈಶ್ವರಿಯ ಕಾರ್ಯಕ್ಕೆ ನೀವು ಸಹಯೋಗಿ ಆದರೆ ಮಾತ್ರ ಪ್ರತಿ ಕ್ಷಣ ಬಾಬಾ ನಿಮಗೆ ಛತ್ರ ಛಾಯೆ ರೂಪದಲ್ಲಿ ರಕ್ಷಣೆಯನ್ನ. ನಾನು ಬಾಬಾನ ಕಾರ್ಯಕ್ಕೆ ಸೇವೆಗೆ ಸಹಯೋಗ ಕೊಡೋದಿಲ್ಲ ಅಂತಂದ್ರೆ ಭಗವಂತನ ಛತ್ರ ಛಾಯೆ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ನೀವೆಷ್ಟು ಪ್ರತಿದಿನ ಈಶ್ವರಿ ಸೇವೆಯಲ್ಲಿ ಮನಸ್ಸ ವಾಚ ಕರ್ಮಣ ತನು ಮನದಿಂದ ನೀವು ಸಹಯೋಗ ಕೊಡ್ತಾ ಹೋಗ್ತಿರೋ, ಆ ನಂತರದಲ್ಲಿ ನಿಮ್ಗೇನು ಸಿಗತ್ತೋ, ಧನ ಇರ್ಲಿ, ಜ್ಞಾನ ಇರ್ಲಿ, ಶಕ್ತಿ ಇರ್ಲಿ, ಬೇರೆಯವರ ಹೊಗಳಿಕೆ ಇರ್ಲಿ, ಎಲ್ಲ ಸಿಗೋದು ಯಾರಿಂದ? ಅಲ್ವಾ? ಅದಕ್ಕಾಗಿ ಪ್ರತಿದಿನ ಸೇವೆಯನ್ನ ಮಾಡಲೇಬೇಕು. ಆ ನಂತರದಲ್ಲಿ ನನಗೆ ಮಕ್ಕಳು ಕೊಟ್ಟಿದ್ದಾರೆ, ಪತಿ ಕೊಟ್ಟಿದ್ದಾರೆ, ನನ್ನ ಸಂಪಾದನೆ ಸಿಕ್ಕಿದೆ, ನನ್ನ ಶಿಕ್ಷಣ ಸಿಕ್ಕಿದೆ ಹೇಳುವಂತ ಮನೋಭಾವ ಹೇಳುವುದು ಏನಾಗುತ್ತೆ, ಆತ್ಮೇಲೆ ಹೊರಟೋಗ್ತದೆ. ಹಾಗಿದ್ರೆ ನಾವು ಇನ್ನು ಮೇಲೆ ಯಾರ ಛತ್ರ ಛಾಯೆಯಲ್ಲಿ ಬದುಕಬೇಕು? ಭಗವಂತನ ಛತ್ರ. ಆ ಛತ್ರ ಛಾಯೆಯಲ್ಲಿ ನೀವಿದ್ದಾಗ ಮಾಯಿಂದ ಸಂಪೂರ್ಣ ರಕ್ಷಣೆ ನಿಮ್ಗೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ತಾಯಿಯ ಮಡಿಲಲ್ಲಿರುವಂತ ಮಗುಗೆ ಏನಾದ್ರು ಚಿಂತೆ ಇದೆಯಾ? ಕಳ್ರೆ ಎತ್ಕೊಂಡು ಹೋಗ್ತಾರೆ ಹೇಳುವಂತ ಭಯ ಇದೆಯಾ? ನಾಯಿ ಬಂದು ಕಚ್ತದೆ ಹೇಳುವಂತ ಹೆದರಿಕೆ ಇದೆಯಾ? ಯಾಕೆ? ಸಮಯದ ಅನುಸಾರದಲ್ಲಿ ಆ ಮಗುಗೆ ಎಲ್ಲಿ ಹೇಗೆ ರಕ್ಷಣೆ ಕೊಡಬೇಕು ಹೇಳುವಂಥದ್ದು ಸಂಪೂರ್ಣವಾಗಿರೋ ಯಾರಿಗೆ ಗೊತ್ತು? ತಾಯಿ ಯಾವಾಗ ರಕ್ಷಣೆ ಕೊಡ್ತಾಳೆ? ಮಗು ಯಾವಾಗ ಮಗು ಎಷ್ಟು ಚಿಕ್ಕವರಾಗಿರ್ತಾರಲ್ಲ ಅಷ್ಟು ರಕ್ಷಣೆ ಕೊಡ್ತಾಳೆ. ಏನಾದ್ರೂ ಕೂಡ ಆ ಮಗು ಏನ್ ಮಾಡ್ಬೇಕು, ಅಮ್ಮ ಕೆಳಗಡೆ ಇಟ್ಟ ತಕ್ಷಣ ಅಮ್ಮ ಅಂತ ಹೇಳ್ಬೇಕು. ಅವಾಗ ಏನ್ ಮಾಡ್ತಾಳೆ ಅವಳು? ಕೆಲಸ ಮಾಡ್ಬೇಕಾದ್ರೂ ಕೂಡ ಮಡಿಲಲ್ಲಿ ಇಟ್ಕೊಂಡ್ಬಿಡ್ತಾಳೆ ಅಲ್ವಾ? ದೊಡ್ಡವಳು ಆಗ್ತಾ 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 ಹೋದಾಗ ಮಗು ಏನ್ ಮಾಡುತ್ತೆ, ನನಗೆಲ್ಲ ಗೊತ್ತು, ಅಮ್ಮ ಆಗ್ಬೇಕು, ಅಮ್ಮನ ಮಡಿಲಿಂದನೂ ಕೆಳಗಡೆ ಇಳಿದ್ ಬಿಡ್ತಾಳೆ, ಕೈ ಇಟ್ಕೊಳ್ಳೋದನ್ನು ಬಿಟ್ಬಿಡ್ತಾಳೆ, ಬೇರೆ ಮನೆ ಮಾಡ್ಕೊಂಡು ಇದ್ ಬಿಡ್ತಾಳೆ, ಫೋನ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾಳೆ. ಯಾಕೇಳಿ? ಎಲ್ಲ ನಾನೇ ಮಾಡ್ಕೊತೀನಿ. ಬುದ್ಧಿ ಜಾಸ್ತಿ ಆಯ್ತಲ್ವಾ, ಅಹಂಕಾರ ಬಂದ್ಬಿಡ್ತಲ್ವಾ? ಹಾಗೆ ನಮ್ಮಲ್ಲೂ ಕೂಡ ಆದ್ಮೇಲೆ ನಾವೇನ್ ಮಾಡ್ತೀವಿ, ನನ್ನ 25 ವರ್ಷ ಜ್ಞಾನ ಇಲ್ವಾ, ಅವ್ರಿಗೆ ಕೋರ್ಸ್ ಕೊಡ್ಬೇಕಾದ್ರೆ ಬಾಬಾ ಆಗ್ಬೇಕು, ನನ್ನಂತ ಶಕ್ತಿ ಇದೆಯಲ್ಲ, ನಾನು ಶಕ್ತಿ ಕೊಡ್ತೇನೆ. ಯಾರಿಗೆ? ವಿಶ್ವಕ್ಕೆ. ಈ ಮನೋಭಾವ ನಮ್ಮಲ್ಲಿ ಬಂದಾಗ ಭಗವಂತನ ಛತ್ರ ಛಾಯೆ ಸಿಗತ್ತಾ? ಸೀತೆಗೆ ಬಂಗಾರ ಬೇಕೇ ಹೊರತು ರಾಮ ಬೇಡ. ಹಾಗೆ ನಾವು ಸಾಧನೆ ಮಾಡೋದಿಲ್ಲ, ಸ್ಥೂಲ ಸಂಪಾದನೆಗೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಸ್ಥೂಲ ಸಂಪಾದನೆ ಗಮನವನ್ನ ಕೊಟ್ರೆ ಒಂದಲ್ಲ ಒಂದು ದಿವಸ ನೀವೇನ್ ಮಾಡ್ಬೇಕಾಗ್ತದೆ? ಲಂಕಾದಲ್ಲಿ ರಾವಣನ ಕೆಳಗಡೆಗೆ ಇರಬೇಕಾದಂತ ಪರಿಸ್ಥಿತಿ ಮಕ್ಕಳೇ ಬರ್ತದೆ, ಗೊತ್ತಿರ್ಲಿ. ಅದಕ್ಕೆ ಈಗ ನಾನು ಯಾರ ಕಡೆ ಗಮನ ಕೊಡ್ತಿದ್ದೇನೆ, ನಾನು ಆ ಛತ್ರ ಛಾಯೆಯಲ್ಲಿ ಇರೋದ್ರ ಜೊತೆಗೆ ಬೇರೆಯವರನ್ನೂ ಕೂಡ ಏನ್ ಮಾಡ್ಬೇಕು? ಛತ್ರ ಛಾಯೆಯಲ್ಲಿ ತರುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನ, ಸಾಧನೆಯನ್ನು ನಾನು ಮಾಡ್ಬೇಕಾಗ್ತದೆ ಆತ್ಮೀಯರೇ. ಹಾಗಿದೆ ಪ್ರಶ್ನೆ, ಭಗವಂತನ ಛತ್ರ ಛಾಯೆ ನಮಗೆ ಮತ್ತು ವಿಶ್ವದವರಿಗೆ ಯಾವಾಗ ಬೇಕು, ಯಾವಾಗ ಬೇಡ? ಸದಾ ಇರ್ಬೇಕು. ಯಾಕೆ? ನೀವು ಛತ್ರಿ ಯಾವಾಗ್ಲೂ ಆನ್ ಮಾಡಿಕೊಂಡೇ ಇಟ್ಕೊಳ್ತೀರಾ? ಛತ್ರಿ ಯಾವಾಗ ಆನ್ ಮಾಡ್ತೀರಿ? ಮಳೆ ಬಿಸಿಲು ಬಂದಾಗ. ಹೌದು ತಾನೆ? ಹಾಗೆ ನಮ್ಗೆ ಛತ್ರ ಛಾಯೆ ಸದಾ ಬೇಕಾ? ಅದೇ ಕಷ್ಟ ಬಂದಾಗ ಮಾತ್ರ ಬೇಕು, ಬೇರೆ ಟೈಮಲ್ಲಿ ಬೇಡ. ಅಲ್ಲಿ ಬೇಕು. ಯಾವಾಗ ಬೇಕು ಭಗವಂತನ ರಕ್ಷಣೆ? ಬಾಬಾ ಏನ್ ಹೇಳ್ತಾರೆ, ಇಲ್ಲಿ ರಾವಣ ಇದಲ್ಲ, ಮಾಯಾ ರಾವಣ, ಯಾವಾಗ್ಲೂ ಪ್ರಖರವಾಗಿ ಉರಿತಾನೇ ಇರ್ತಾನ. ಅವನು ದಿನದಿಂದ ದಿನಕ್ಕೆ ಪ್ರಖರತೆ ಏನಾಗ್ತಾ ಇದೆ? ಒಂದು ಜಾಸ್ತಿ ಆಗ್ತಿದೆ ಇಲ್ಲ, ಯಾವಾಗಲೂ ಕಡಿಮೆ ಆಗ್ತಾ ಇದೆಯಾ? ಒಂದು ಕಡಿಮೆ ಆದ್ರೆ ನಾವು ಛತ್ರಿ ಆಫ್ ಮಾಡಿಬಿಡ್ಬೋದಪ್ಪ. ದಿನದಿಂದ ಜಾಸ್ತಿ ಆಗ್ತಾ ಇದೆ. ಈಗ ಪ್ರಪಂಚದಲ್ಲಿ ವಿಕಾರ ಜಾಸ್ತಿ ಆಗ್ತಾ ಇದೆಯಲ್ವೋ?
ಹೌದು ಚಿಂತೆಗಳು ಜಾಸ್ತಿ ಆಗ್ತಾ ಇದಾವೋ ಇಲ್ವೋ? ಹೌದು ಅವಾಗ ಛತ್ರಿ ಬೇಕೋ ಬೇಡವೋ? ಬೇಕು. ಯಾವಾಗ ಬಂದ್ ಮಾಡ್ಬೇಕೋ? ಸಚ್ಚಿಗೆ ಬಂದ್ ಮಾಡುವಾಗೂ ಇಲ್ಲ, ಕೊನೆಯ ಕ್ಷಣದವರೆಗೂ ಕೂಡ ನಾನೇನ್ ಮಾಡ್ಬೇಕು? ಛತ್ರಛಾಯೆ. ಸ್ವಲ್ಪ ಅಪ್ಪನ ಮಡಿಲಿಂದ ಕೆಳಗಡೆ ಗೀಳಿದ್ರಿ ಅಂತದ ಏನರ್ಥ? ಟಕ್ ಅಂತ ಎದ್ಕೊಳ್ತಾರ ಅಂತ ಅರ್ಥ. ಅದಕ್ಕಾಗಿ ಅಂತಿಮ ಸಮಯದವರೆಗೂ ಎಂದೂ ಕೂಡ ನಾನು ಬಾಬನಿಂದ ಬೇರೆ ಆಗಬಾರದು. ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗ. ಯಾರ ಜೊತೆಗೆ ಸಂಗಮ? ತಂದೆ ಜೊತೆಗೆ. ಪರಮಾತ್ಮನ ಜೊತೆಗೆ ನಾನು ಸಂಗಮವಾಗೋದ್ರ ಜೊತೆಗೆ ಪೂರ್ತಿ ವಿಶ್ವವನ್ನೂ ಕೂಡ ಅವನಲ್ಲಿ ಇಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಮಾಡಬೇಕಾಗ್ತದೆ. ಅವ್ರು ಆ ರೀತಿ ಮಾಡಿದಾಗ ಅವರೆಲ್ಲ ಶಾಂತಿಯ ಅನುಭವ ಮಾಡ್ಬೇಕಲ್ವಾ? ಮಾಡ್ಬೇಕು ಸರಿ. ಆದರೆ ನೋಡಿ, ನೀವು ಎಷ್ಟೊತ್ತಿನವರೆಗೆ ಡೈಮಂಡ್ ಹಾಲ್ ಅಲ್ಲಿ ಇದ್ದೀರಿ, ಎಷ್ಟೊತ್ತಿಗೆ ಬಾಬಾ ಅಲ್ಲಿದ್ದಾರೆ, ಅಲ್ಲಿವರೆಗೆ ನಿಮ್ಗೆ ಶಾಂತಿಯ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಎಲ್ಲಿವರೆಗೆ ಫ್ಯಾನ್ ಸ್ವಿಚ್ ಆನ್ ಇದೆ, ಎಲ್ಲಿವರೆಗೆ ಎಸಿ ಆನ್ ಇದೆ, ತಂಪಿನ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಬಿಸಿ ಅನುಭವ ಯಾವಾಗ ಆಗ್ತದೆ? ಎಲ್ಲ ಆಫ್ ಆದಾಗ. ಕರೆಂಟ್ ಆಫ್, ಸ್ವಿಚ್ ಆಫ್ ಮಾಡ್ತಿಲ್ಲ, ಆಫ್ ಆಗ್ಬಿಡ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವಾಗ ಬಾಬನ್ ಜೊತೆ ಕನೆಕ್ಷನ್ ಇದೆಯೋ ಶಾಂತಿ ಇರ್ತದೆ, ಯಾವಾಗ ಡಿಸ್ಕನೆಕ್ಟ್ ಆಗ್ತದೆ ಅವಾಗ ಏನಾಗ್ಬಿಡ್ತದೆ? ಬಿಸಿಯ ಅನುಭವ ಆಗ್ತದೆ. ಓಕೆ, ಅದಕ್ಕಾಗಿ ನಾವು ಛತ್ರ ಛಾಯೆಯಲ್ಲಿ ಇರೋದ್ರ ಜೊತೆಗೆ ವಿಶ್ವವನ್ನು ಕೂಡ ಪರಮಾತ್ಮನ ಛತ್ರ ಛಾಯೆಯಲ್ಲಿ ನಾವು ಇಡಬೇಕಾಗ್ತದೆ. ಆವಾಗ ಆ ಭಗವಂತನ ಛತ್ರ ಛಾಯೆಯನ್ನು ಕೊಡಲಿಕ್ಕೆ ನಾವೇನಾಗ್ಬೇಕಾಗ್ತದೆ? ನಿಮಿತ್ತರು ಆಗ್ಬೇಕಾಗ್ತದೆ. ಕಾಡಿಗೆ ಹೋದಾಗ ಸೀತೆಗೆ ಛತ್ರ ಛಾಯೆ ಯಾರಾಗಿದ್ರು? ಲಕ್ಷ್ಮಣ. ರಾಮ ಮತ್ತು ಲಕ್ಷ್ಮಣ. ರಾಮ ಆಸರೆ, ಲಕ್ಷ್ಮಣ ಲಕ್ಷ್ಯ. ಹಾಗೆ ಸಂಗಮ ಯುಗದಲ್ಲಿ ನಮ್ ಜೊತೆಗೆ ಶಿವಬಾಬಾನೂ ಇದ್ದಾರೆ, ಮತ್ತೆ ನಮ್ಗೆ ಲಕ್ಷ್ಯನೂ ಕೂಡ ಕೊಟ್ಟಿದ್ದಾರೆ. ಯಾವ ಲಕ್ಷ್ಯ? ವಿಶ್ವ ಕಲ್ಯಾಣದ ರಕ್ಷ. ಯಾವಾಗ ಬಾಬನ ಜೊತೆಯಲ್ಲಿ ವಿಶ್ವ ಕಲ್ಯಾಣದ ಲಕ್ಷ್ಯ ಇಟ್ಕೊಂಡಿರ್ತೀರೋ ಅಲ್ಲಿಯವರೆಗೆ ನಿಮ್ ಜೊತೆಗೆ ಸದಾ ಕಾಲ ಏನಿರ್ತದೆ? ಭಗವಂತನ ಛತ್ರ ಛಾಯೆ ಇರ್ತದೆ. ರಾವಣ ಮೊದ್ಲೇನ್ ಮಾಡ್ತಾನೆ? ಸೀತೆಯನ್ನ ಮೊದ್ಲು ರಾಮನಿಂದ ದೂರ ಮಾಡ್ಬಿಡ್ತಾನೆ ಅಲ್ವಾ? ಹಾಗೆ ನಾವು ಬಾಬನ ಮನೆಗೆ ಹೋಗೋದನ್ನ ನಿಲ್ಸಿಬಿಡ್ತೀವಿ, ಕ್ಲಾಸ್ ಕೇಳೋದು ನಿಲ್ಸ್ಬಿಡ್ತೀವಿ. ಎಷ್ಟೋ ದಿನ ಆಯ್ತು ಅನ್ನೋದು ಯೋಗನೇ ಆಗೋದಿಲ್ಲ ಅಂತ ಬಿಟ್ಟು ಯೋಗ ಮಾಡೋದು ನಿಲ್ಸ್ಬಿಡ್ತೀವಿ. ಆಮೇಲೆ ಯಾವ ವಿಶ್ವ ಕಲ್ಯಾಣನೂ ಏನು, ನಮ್ಗೆ ಶಾಂತಿ ಇಲ್ಲ, ನಮ್ಮ ಮನೆಯವರೇ ಚೇಂಜ್ ಆಗಿಲ್ಲ, ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಏನ್ ಮಾಡ್ತೇವೆ? ಲಕ್ಷನು ಬಿಟ್ಬಿಟ್ಟು ರಾವಣ ಹೆಂಗೆ ಎತ್ಕೊಂಡು ನಾನು ಗೊತ್ತೇ ಆಗೋದಿಲ್ಲ. ಅವನು ರಾಯಲ್ ರೂಪದಲ್ಲಿ ನಿಮ್ಗೆ ಮೋಸ ಮಾಡ್ತಾ ಇರ್ತಾನೆ. ಯಾವ ರೀತಿ? ಬಂಗಾರದ ಜಿಂಕೆ ರೂಪದಲ್ಲಿ ಬಂದ್ಬಿಟ್ಟು ಬಾಬನ ಮನೆ ಹೋಗೋದು ನಿಲ್ಲಿಸ್ಬಿಡ್ತೀವಿ, ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ, ಬಂಗಾರ ಸೇರಿಸ್ಕೊಳ್ತೀವಿ, ಬಿಲ್ಡಿಂಗ್ ತಗೊಳ್ತೀವಿ, ಬಟ್ಟೆ ತಗೊಳ್ತೀವಿ, ಊರ್ ಸುತ್ತೀವಿ. ಇದೆಲ್ಲ ಏನು? ರಾವಣನ್ ಬಂಗಾರದ ಜಿಂಕೆ. ಅದಲ್ಲಿ ಮೋಸ ಹೋಗ್ಬಿಡ್ತೀರಾ. ಮೋಸ ಹೋದ್ವಿ ಅಂತ ಯಾವಾಗ ಗೊತ್ತಾಗ್ತದೆ? ಪೆಟ್ಟು ಬಿದ್ದಾಗ. ರಾವಣ ಎತ್ಕೊಂಡು ಹೋದಾಗ. ಅವಾಗ ಅಲ್ಲಿವರೆಗೆ ತುಂಬಾ ಸಮಯ ಕಳೆದು ಹೋಗಿರ್ತದೆ. ಆವಾಗ ತುಂಬಾ ಸಮಯದವರೆಗೂ ರಾಮ ಮತ್ತು ಲಕ್ಷ್ಮಣದಿಂದ ನೀವೇನಾಗ್ಬೇಕಾಗ್ತದೆ? ದೂರ ಇರಬೇಕಾದಂತ ಅನಿವಾರ್ಯತೆ ಇರ್ತದೆ. ಈಗ ಹೇಳಿ, ರಾಮಾಯಣ ಯಾರ ಕತೆ? ನಮ್ ಕತೆನೆ. ಸೀತೆ ಯಾರು? ನಾವೇ. ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ರಾಮಾಯಣ ಮಹಾಭಾರತ ಎಲ್ಲ ನಿಮ್ದೇ ಕತೆ ಆತ್ಮೀಯರದೆಲ್ಲ ಆಗಿದ್ದಲ್ಲ. ಸಂಗಮ ಯುಗದಲ್ಲಿ ನಡೆದಿರುವಂತ ಘಟನೆಗಳನ್ನ ದ್ವಾಪರ ಯುಗದಲ್ಲಿ ಆ ರೀತಿ ಬರೆದಿದ್ದಾರೆ. ಓಕೆ, ಅದಕ್ಕಾಗಿ ಸದಾ ನಾವೇನ್ ಮಾಡೋಣ? ತಂದೆಯ ಛತ್ರ ಛಾಯೆಯಲ್ಲಿದ್ದು ನಾವು ಆ ಸುಖದ ಅನುಭವವನ್ನ ಮಾಡೋಣ, ಮತ್ತು ವಿಶ್ವದ ಸರ್ವರಿಗೂ ಕೂಡ ಆ ಅನುಭವವನ್ನ ಮಾಡಿಸೋಣ. ಆದ್ರೆ ಬಿಸಿಲಿನಲ್ಲಿರುವಂತ ಒಂದು ಮಗು ನೆರಳಿನಲ್ಲಿ ಬಂದ ತಕ್ಷಣದಲ್ಲಿ ತಂಪಿನ ಅನುಭವ ಮಾಡೋದಿಲ್ಲ, ಅದಕ್ಕೆ ಸಮಯ ಹಿಡಿಯತ್ತೆ. ಯಾಕಂದ್ರೆ ತುಂಬಾ ಸಮಯದಿಂದ ಬಿಸಿಯಾಗಿರ್ತದಲ್ವಾ? ನೀವು ಕೂಡ ನೋಡಿ, ಬಾಬನ ಮನೆ ಬಂದ ತಕ್ಷಣದಲ್ಲಿ ಮನಸ್ಸು ಶಾಂತವಾಗಿಬಿಡ್ತಾ? ಇಲ್ಲ 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 ತಾನೆ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಎಲ್ಲಾದ್ರೂ ಬಟ್ಟಿಗೆ ಹೋಗಿ, ಓಕೆ, ಫಸ್ಟ್ ಡೇ ಮನಸ್ಸು ಯೋಗದಲ್ಲಿ ಕೂತ್ಕೊಂಡು ಗಿಜ್ 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 ಆಗ್ತಾ ಇರ್ತದೆ. ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಅದು ಎಲ್ಲ ಇರ್ತದೆ ಅಲ್ವಾ? ಛತ್ರಿ ಕೆಳಗಡೆ ಇಟ್ಟು ಕೂಡ ಆ ಬೆವರು ಬರ್ತಾ ಇರ್ತದೆ ತಾನೆ? ಹೌದು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಮರುದಿನ 2-3 ದಿನ ಮಾಡ್ತಾ ಹೋಗಿ, ಜ್ಞಾನಯೋಗದ ಕಡೆ ಗಮನ ಕೊಡಿ. ಅವಾಗ ನಿಮ್ಗೆ ಏನಾಗ್ತದೆ? ಅದರ ಪರಿಣಾಮ ಪ್ರಭಾವ ಏನು ಅಂತ ಗೊತ್ತಾಗ್ತದೆ. ಮತ್ತೊಬ್ಬ ನೆರಳಿಂದ ಹೊರಗಡೆ ಹೋಗಬಾರ್ದು ಅಲ್ವಾ? ಹಾಗೆ ಸದಾ ಕಾಲ ನಾವೇನ್ ಮಾಡ್ಬೇಕು? ಛತ್ರ ಛಾಯೆಯಲ್ಲಿರ್ಬೇಕು. ಅಂತಂದ್ರೆ ಪರಮಧಾಮದಲ್ಲಿ ಸದಾ ವಿಶ್ವ ಕಲ್ಯಾಣದ ಸ್ಮೃತಿಯಿಂದ ನಿಮ್ಮಿಂದ ವೈಟ್ ಪ್ರಕಾಶ ಯಾರನ್ನು ಕವರ್ ಮಾಡಿದೆ? ವಿಶ್ವವನ್ನ. ಪೂರ್ತಿ 3 ಲೋಕವನ್ನು ಕೂಡ ಏನ್ ಮಾಡಿದೆ?
ಕವರ್ ಮಾಡಿದೆ. ಅಲ್ಲಿ ರಾವಣ ಹೊಸದಾಗಿ ಬರ್ಲಿಕ್ಕೇನಿಲ್ಲ ಅವಕಾಶ. ಹಾಗಂದ್ರೆ ಕೆಳಗಡೆ ಪೂರ್ತಿ ಕ್ಲಿಯರ್ ಆಗಿದೆ ಅಂತ ಅರ್ಥ ಅಲ್ಲ. ವ್ಯಕ್ತಿ ಮನೆ ಒಳಗಡೆ ಬಂದ ತಕ್ಷಣ ಅವನಿಗೆ ತಂಪಾಗಿದೆ ಅಂತ ಅರ್ಥ ಅಲ್ಲ. ನಿಧಾನಕ್ಕೆ ಏನಾಗ್ತಾ ಇದೆ, ತಂಪು ಆಗ್ತಾ ಇದೆ. ಯೋಗ ಮಾಡ್ತಿರ್ಬೇಕು ನೋಡ, ಹೋಗು ನಿಧಾನಕ್ಕೆ 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 ಸಿಟ್ಟು, ಹೊಟ್ಟೆ ಕಿಚ್ಚು ಎಲ್ಲ ಏನಾಗ್ತಾ ಇರ್ತದೆ, ಕಡಿಮೆ ಆಗ್ತಾ ಇರ್ತದೆ. ಹಾಗೆ ನೀವು ಪೂರ್ತಿ ವಿಶ್ವಕ್ಕೆ ಏನ್ ಕೊಡ್ಬೇಕು, ರಾವಣನಿಂದ ರಕ್ಷಣೆ ಕೊಡುವಂತ ಛತ್ರಛಾಯಿ ನೀವು ಆಗ್ಬೇಕು. ಆಗ್ತೀರಾ? ಬರೀ ನಿಮ್ಗೂ ಮತ್ತೆ ಛತ್ರಛಾಯೆ ಬೇಕು ಸಾಕೋ, ಎಲ್ಲರಿಗೂ ಬೇಕೋ? ಎಲ್ಲರಿಗೂ ಕೊಟ್ಟು ಬಿಟ್ಟು ನೋಡಿ, ಅವಾಗ ಅವರ ಆಶೀರ್ವಾದ ಇಷ್ಟು ಚೆನ್ನಾಗಿ ನಿಮ್ಗೆ ಸಿಗತ್ತೆ. ಓಕೆ, ಅಚ್ಚಾ. ಓಂ ಶಾಂತಿ. ಬಾಬಾ ಯಾರು? ಬಾಬಾ ಯಾರು? ಛತ್ರಛಾಯೆಯಲ್ಲಿ ಆ ಛತ್ರಿ ನಾವು ರಕ್ಷಣೆ ಕೊಡುವಂತ. ಬಾಬಾ ಯಾರಂದ್ರೆ ಎಸಿ. ಬಾಬಾ ಯಾರು ಹೇಳಿ? ಎಸಿ ಮತ್ತೆ ಫ್ಯಾನ್ ಬೇಕಲ್ಲ ಒಳಗಡೆ ತಂಪಾಗ್ಲಿಕ್ಕೆ. ಅದು ಹೊರಗಡೆ ಬಿಸಿ ಬರಬಾರ್ದು ಅಂತ ಏನ್ ಬೇಕಂತೆ? ರಕ್ಷಣೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಆ ರೀತಿ ನಿಮ್ಮ ಯೋಗ ಹೇಳುವುದಾಗ್ಬೇಕು. ನಿನ್ನೆ ಬಾಬಾ ಏನ್ ಹೇಳಿದ್ರು? ಬಿಂದು ಮತ್ತೆ ಸಿಂಧು ಅಂತ ಹೇಳಿದ್ರು. ಮೊದ್ಲು ನೀವು ಅನುಭವ ಮಾಡಿ ಅಂತಂದ್ರು. ನೀವು ಅನುಭವ ಮಾಡಿಸಿದ್ರು ಕೂಡ ಅವರು ಬಿಸಿಲಲ್ಲಿದ್ರೆ ಅವ್ರಿಗೆ ಅನುಭವ ಆಗೋದಿಲ್ಲ. ಅದಕ್ಕಾಗಿ ಅವ್ರನ್ನ ಏನ್ ಮಾಡಿ, ಛತ್ರಛಾಯೆ ಕೆಳಗಡೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿ ಆಮೇಲೆ ಊಟವನ್ನ ತಿನ್ನಿಸಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾರಿಗಾದ್ರು ಜ್ಞಾನ ಕರ್ಕೊಂಡು ಬರ್ಬೇಕಾದ್ರೆ ಸೆಂಟರಿಗೆ ಕರ್ಕೊಂಡ್ ಬನ್ನಿ, ಮನೇಲೆ ಕೊಡ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಮನೇಲಿ ಯಾಕೆ ಕೊಡ್ಬಾರ್ದು? ಮನೆಯಲ್ಲಿ ಜನರಿಗೆ ಜ್ಞಾನ ಯಾಕೆ ಕೊಡಬಾರ್ದು? ಮನೆ ವಾತಾವರಣಕ್ಕೂ ಸೆಂಟ್ರ್ ವಾತಾವರಣಕ್ಕೂ ವ್ಯತ್ಯಾಸ ಇರುತ್ತೆ. ಮನೆ ವಾಯುಮಂಡಲದಲ್ಲಿ ಸೀರಿಯಲ್ ಇರ್ತದೆ, ಫಿಲ್ಮ್ ಇರ್ತದೆ, ಪ್ರತಿ ಜಗಳ ಮಾಡಿದ್ ಇರ್ತದೆ, ದುಡ್ಡು ಬೇಕು ಅಂತ ಬಿಟ್ಟಿರ್ತದೆ. ಅದೆಲ್ಲ ಇಲ್ಲಿ ಇರ್ತದೆ, ವಾಯುಮಂಡಲದಲ್ಲಿ ಇರ್ತದೆ ಇರಲ್ವೋ? ಅದರ ಪ್ರಭಾವ ಬೀಳ್ತದೆ ಬೀಳಲ್ವೋ? ಅದು ಸೆಂಟರ್ ನಲ್ಲಿ ಅಂತ ವಾತಾವರಣ ಇರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಾಗ್ತದೆ, ಅವರನ್ನ ಬಾಬನ್ ಮನೆ ಕರ್ಕೊಂಡು ಬಂದು. ಎಷ್ಟೋ ಜನ ನೋಡಿ, ನಾವು ಮೌಂಟ್ ಅಬು ಕರ್ಕೊಂಡು ಹೋದಾಗ ಅವ್ರು ಎಷ್ಟು ಚೆನ್ನಾಗಿ ಅನುಭವ ಮಾಡ್ಕೊಂಡು ಬರ್ತಾರಲ್ವಾ? ಅದಕ್ಕಾಗಿ ಸ್ಥಳನೂ ಕೂಡ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ಸದಾಕಾಲ ವಿಶ್ವಕ್ಕೆ ರಕ್ಷಣೆ ಕೊಡುವಂತ ಛತ್ರಛಾಯೆ ಆಗಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.